ಎಲ್ಲರಿಗೂ ನಮಸ್ಕಾರ. ನಿರ್ದಿಗಂತ ಉತ್ಸವವನ್ನು ಆಯೋಜನೆ ಮಾಡಿರುವ ನಿರ್ದಿಗಂತದ ಪ್ರಕಾಶ್ ರೈ ಅವರಿಗೆ ಮತ್ತು ಎಲ್ಲ ಬಳಗಕ್ಕೆ, ಇವತ್ತಿನ ಕಾಲದಲ್ಲಿ ಕಲಾವಿದರು ಆಗಿರುವ ಸಂದರ್ಭದಲ್ಲಿ ಅದಕ್ಕೆ ವಿರುದ್ಧವಾದ ಬೇರೆಯದೇ ಆದ ಒಂದು ರೂಪಕವಾಗಿ ನಮಗೆ ಪ್ರಕಾಶ್ ರೈ ಸರ್ ಕಾಣಿಸ್ತಾರೆ. ಹಾಗಾಗಿ ಧಾರವಾಡದ ಪರವಾಗಿ ನಿರ್ದಿಗಂತ ಉತ್ಸವವನ್ನು ಧಾರವಾಡದಲ್ಲಿ ಆಯೋಜನೆ ಮಾಡ್ತಾ ಇರೋ ಕಾರಣಕ್ಕಾಗಿಯೂ ಕೂಡ ವಿಶೇಷವಾದಂತಹ ಒಂದು ನಮಸ್ಕಾರವನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಮೊನ್ನೆ ಪೇಪರ್ಗಳನ್ನು ನೋಡಿದರೆ ಎಲ್ಲ ಕಾರ್ಯಕ್ರಮಗಳು ಕೂಡ ಬೆಂಗಳೂರು ಕೇಂದ್ರಿತ ಆಗ್ತಾ ಇದ್ದಾವೆ ಅನ್ನುವಂತಹ ತಕರಾರುಗಳು, ಸರಿಯಾದ ರೀತಿಯ ತಕರಾರುಗಳು ಕೇಳಿಸ್ತಾ ಇದೆ. ಅಂತಹ ಸಂದರ್ಭದಲ್ಲಿ ನಮ್ಮ ಧಾರವಾಡಕ್ಕೆ ನೀವು ಬಂದಿರೋದು ನಮಗೆಲ್ಲ ತುಂಬ ಸಂತೋಷದ ಒಂದು ಸಂಗತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧಾರವಾಡ, ಅದಕ್ಕೂ ಮೊದಲು ಒಂದು ಮಾತು, ಈ ಗೋಷ್ಠಿ ಮುಕ್ತಾಯದ ಹಂತಕ್ಕೆ ನಾನು ಬಂದು ತಲುಪಿದೆ. ಬಹಳ ಹೊಟ್ಟೆ ಕಿಚ್ಚಾಯಿತು. ಕಥೆ ಕಾವ್ಯ ಓದಿ ಮಾತಾಡಿ ಕುತ್ಕೊಳ್ಳೋದಿದೆಯಲ್ಲ, ಎಷ್ಟು ದೊಡ್ಡ ಸುಖ ಅಂತ ನನಗೆ ಅನ್ನಿಸ್ತಿದೆ. ಮತ್ತು ಆತ್ಮೀಯರೇ, ನನಗಿಂತ ಕಿರಿಯರೇ, ದಯವಿಟ್ಟು ನಾನಿವತ್ತು ಏನೋ ದೊಡ್ಡದನ್ನು ಹೇಳಿಬಿಡ್ತೀನಿ ಅಂತ ನೀವೂ ಭಾವಿಸಬೇಡಿ, ನಾನೂ ಭಾವಿಸಿಕೊಂಡಿಲ್ಲ. ಒಂದಿಷ್ಟು ನನಗೆ ತಿಳಿದ, ನಾನು ಓದಿದ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಧಾರವಾಡ ಅನ್ನುವಂಥ ಈ ಊರೇ ಬಹಳ ವಿಶಿಷ್ಟವಾದದ್ದು. ಮೊದಲು ನಾನು ಧಾರವಾಡದಿಂದಲೇ ನನ್ನ ಮಾತನ್ನು ಶುರು ಮಾಡ್ತೀನಿ. ದ್ವಾರ ಮತ್ತು ವಾಟ ಅನ್ನುವಂಥ ಎರಡು ಪದಗಳಂತೆ, ಒಂದು ಸಂಸ್ಕೃತ ಇನ್ನೊಂದು ಮರಾಠಿ, ಎರಡೂ ಸೇರಿ ಕನ್ನಡದ ಸಂಕರಶೀಲ ಧಾರವಾಡವಾಗಿ ಬೆಳೆದು ನಿಂತಿದೆ. ಒಂದು ಕಾಲ ಇತ್ತಂತೆ ಈ ಧಾರವಾಡದಲ್ಲಿ. ಬೇಂದ್ರೆಯವರು ಮತ್ತು ಮನ್ಸೂರವರು ಬೆಳದಿಂಗಳ ರಾತ್ರಿಗಳಲ್ಲಿ ಸಂಗೀತದ ಬಗ್ಗೆ ಚರ್ಚೆ ಮಾಡ್ತಾ, ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡ್ತಾ, ಕಾಮನಕಟ್ಟಿಯಿಂದ ಸೋಮೇಶ್ವರದವರೆಗೂ ನಡ್ಕೊಂಡು ತಿರುಗಾಡ್ತಾ ಇದ್ರಂತೆ. ಕೀರ್ತಿನಾಥ್ ಕುರ್ತಕೋಟಿಯವರು ಆ ರಾತ್ರಿಗಳನ್ನು ದಾಖಲಿಸ್ತಾರೆ. ಅಂಥ ಒಂದು ಧಾರವಾಡ ಇತ್ತಂತೆ. ಈ ಧಾರವಾಡದಲ್ಲಿ ಒಬ್ಬ ವೇಶ್ಯೆ ಜಾವಳಿ ಪದವನ್ನು ಹಾಡ್ತಿದ್ಲಂತೆ. ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ. ಆ ಲಯವನ್ನು ಥಟ್ಟಂತ ಹಿಡ್ಕೊಂಡ್ರಂತೆ ಬೇಂದ್ರೆ. ಹಿಡ್ಕೊಂಡು ಅದಕ್ಕೆ ಆ ಧಾಟಿಗೆ ಒಂದು ಬೇಂದ್ರೆ ತನದ ದೀಕ್ಷೆಯನ್ನು ಕೊಟ್ರಂತೆ. ಕುರ್ತಕೋಟಿಯವರು ದಾಖಲಿಸ್ತಾರೆ, ಜನ ಮನದಿಂದ ಕಾವ್ಯವನ್ನು, ಹಾಡನ್ನು ಪಡೆದುಕೊಂಡಂತಹ ನಾಡು ಏನಾದರೂ ಇದ್ದರೆ ಅದು ನಮ್ಮ ಧಾರವಾಡ, ಅದು ನಮ್ಮ ಧಾರವಾಡದ ಸತ್ವ. ಅದಕ್ಕೇನೆ ಬೇಂದ್ರೆ ಧಾರವಾಡವನ್ನು ತಾಯಿ ಅಂತ ಕರೆದ್ರು. ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ವೀಕಾರ ಮಾಡೋ ಸಂದರ್ಭದೊಳಗೆ ನನ್ನ ಧಾರವಾಡದ ಪರವಾಗಿ ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದರು. ಅದು ಕೇವಲ ಮಾತಿನ ಮಾತು ಆಗಿರಲಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಮತ್ತು ಹೊಸದಾಗಿ ಕೇಳಿಸ್ಕೋಬೇಕು ಅಂತ ನನಗೆ ಎಳೆಯರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಲಾರ್ಡ್ ಮೆಕೆಂಜಿ, ವಸಾಹತುಶಾಹಿ ಸರ್ಕಾರ ಇಡೀ ಭಾರತದಲ್ಲಿ, ಆವತ್ತಿನ ವಸಾಹತು ಆಡಳಿತದಲ್ಲಿ ರಾಜಧಾನಿಯನ್ನು ಮಾಡೋದಕ್ಕೆ 5 ಊರುಗಳ ಹೆಸರನ್ನು ಹೇಳಿ ಅಂತ ಹೇಳಿದಾಗ ಆ 5 ಊರುಗಳಲ್ಲಿ ಧಾರವಾಡವೂ ಕೂಡ ಒಂದಾಗಿತ್ತಂತೆ. ಇದು ಆವತ್ತಿನ ಗೆಜಿಟೇರಿಯನ್ನಲ್ಲಿ ಕೂಡ ದಾಖಲಾಗಿದೆಯಂತೆ. ಪುಣ್ಯ ಧಾರವಾಡದ್ದು. ಅದು ರಾಜಕೀಯ ರಾಜಧಾನಿಯಾಗಿ ಆಯ್ಕೆಗೊಳ್ಳಲಿಲ್ಲ, ಅದು ಸಾಂಸ್ಕೃತಿಕ ರಾಜಧಾನಿಯಾಗಿ ಬೆಳೆಯೋದಕ್ಕೆ ಶುರುವಾಯಿತು. ಆದರೆ ಸ್ವಾತಂತ್ರ್ಯ ಹೋರಾಟದ, ಕನ್ನಡ ಹೋರಾಟದ, ರೈತ ಹೋರಾಟದ, ವಿದ್ಯಾವರ್ಧಕ ಸಂಘ, ಪಾಟೀಲ್ ಪುಟ್ಟಪ್ಪ ಸಭಾಭವನ, ಏನೆಲ್ಲವನ್ನ ನೀವು ಒಂದು ಕ್ಷಣ ನೆನಪಿಸಿಕೊಂಡ್ರೆ ನಮ್ಮ ಧಾರವಾಡ ಹಾಗಿತ್ತಂತೆ. ಆದರೆ ಇವತ್ತೇನಾಗಿದೆ? ಕಲಬುರ್ಗಿಯವರ ಹತ್ಯೆಯಾಗಿದೆ. ಕಲಬುರ್ಗಿಯವರ ಹತ್ಯೆ ಅನ್ನೋದು ಈ ಧಾರವಾಡ ಕಲ್ಯಾಣದ ಬಾಗಿಲಾಗಬೇಕು ಅಂತ ಬಹಳ ಸರ್ತಿ ಹೇಳ್ತಿದ್ರು ಅವರು. ಈ ಧಾರವಾಡ ಕಲ್ಯಾಣದ ಬಾಗಿಲಾಗಬೇಕು. ಆದರೆ ಆ ಕಲ್ಯಾಣದ ಬಾಗಿಲನ್ನು ಮುಚ್ಚುವಂತಹ ಒಂದು ಕೆಲಸ ಆಯಿತು. ಇದಕ್ಕಿಂತ ಭೀಕರವಾದ ವಿದ್ಯಮಾನ ಏನು ಅಂದರೆ, ಇದನ್ನು ಧಾರವಾಡದ ಜನಸಾಮಾನ್ಯರು ಅಗದಿ ಸರಳವಾಗಿ ತಗೊಂಡ್ರು. ಅಗದಿ ಸರಳವಾಗಿ
ಧಾರವಾಡದಲ್ಲಿ ಏನೆಲ್ಲ ನಡೀತು, ಎಷ್ಟೆಲ್ಲ ಪ್ರತಿಭಟನೆಗಳು, ಚಳುವಳಿಗಳು, ಆ ನಂತರ ಏನೆಲ್ಲ ನಡೆಯಿತು. ಆದರೆ ಅದು ಮೂಲ ಧಾರವಾಡದ ಜನತೆಯ ಬೇರಿಗೆ ತಾಗತೆ, ತಲುಪಿತೆ? ಇದು ಇವತ್ತು ನಾವು ಕೇಳ್ಕೋಬೇಕಾದ ಪ್ರಶ್ನೆ. ಯಾಕೆ ಅಂತಂದರೆ, ಇತ್ತೀಚೆಗೆ ಒಂದು ರಿಪೋರ್ಟನ್ನು ನೀವು ಪತ್ರಿಕೆಯಲ್ಲಿ ನೀವು ನೋಡಿರ್ತೀರಿ. ಕಲಬುರಗಿಯವರ ಹತ್ಯೆಯ ಆರೋಪಿಗಳು ಅಂತ ಶಂಕಿತರಾದವರನ್ನ ಅವರು ಬೇಲ್ ಮೇಲೆ ಬಂದಾಗ ಅವರಿಗೆ ಎಂತಹ ಸಂಭ್ರಮದಿಂದ ಸ್ವಾಗತವನ್ನು ಮಾಡಲಾಯಿತಂತೆ. ಮತ್ತು ಈ ಎಲ್ಲ ಅಂತ್ಯಗಳೇನು ನಡೀತಾ ಇದ್ದಾವಲ್ಲ, ಅದು ಧಾರವಾಡದ ಸಾಮಾಜಿಕ ಆರೋಗ್ಯ, ಸಾಂಸ್ಕೃತಿಕ ಆರೋಗ್ಯ ಕೆಟ್ಟಿದೆ ಅನ್ನೋದಕ್ಕೆ ಸಾಕ್ಷಿಯನ್ನು, ಪುರಾವೆಯನ್ನು ಒದಗಿಸ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗಾಗಿಯೇ ಇಲ್ಲಿ ನಡೀತಕ್ಕಂತಹ, ಈ ರೀತಿಯಲ್ಲಿ ನಡೀತಕ್ಕಂತಹ ಯಾವುದೇ ಸಂಗತಿಗಳಿದಾವಲ್ಲ, ಇದಕ್ಕೆ ಆ ಚರಿತ್ರೆಯನ್ನು ಬದಲಿಸುವಂಥ ಬಹಳ ದೊಡ್ಡ ಸಾಂಸ್ಕೃತಿಕ ಜವಾಬ್ದಾರಿಯ ಹಿನ್ನೆಲೆಯೊಳಗಡೆ ಇದು ನಡೀತದೆ ಅಥವಾ ನಡೀಬೇಕು ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ಜೊತೆಗೆ ನಬಿ ಸಾಬನ ಕಲ್ಲಂಗಡಿ ಹಣ್ಣು ನೀವೆಲ್ಲರ ಯಾರೂ ಮರಿಬೇಡಿ. ಮತ್ತೆ ಬೇಸಿಗೆ ಬರುತ್ತೆ, ಮತ್ತೆ ನಾವು ಕಲ್ಲಂಗಡಿಯನ್ನು ತಿಂತೀವಿ. ಆದರೆ ಎಷ್ಟೋ ವರ್ಷಗಳಿಂದ ಆ ದೇವಸ್ಥಾನದ ಆವರಣದಲ್ಲಿ ಕಲ್ಲಂಗಡಿ ಮಾರ್ತಾ ಇದ್ದಂತಹ ವ್ಯಕ್ತಿ ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ಏನು ನಡೀತು ಅನ್ನೋದನ್ನು ನಾವು ನೆನಪಿಸ್ಕೊಂಡ್ರೆ, ಆ ಕೊಚ್ಚಿ ಹೋದ ಕಲ್ಲಂಗಡಿಯ ಕೆಸರು ನಾವು ತಿನ್ನುವ ಕಲ್ಲಂಗಡಿಯ ಹೋಳುಗಳಲ್ಲಿ ನಮಗೆ ನೆನಪಿಗೆ ಬರ್ತಾನೇ ಇರಬೇಕು. ಅದು ನಾವು ನಮ್ಮ ಬದುಕಿಗೆ ಸಲ್ಲಿಸುವಂತಹ ಗೌರವ ಅಂತ ನಾನು ಅಂದುಕೊಳ್ತೀನಿ. ಇಂತಹ ಒಂದು ಆತಂಕಕಾರಿ ವಿದ್ಯಮಾನಗಳ ಮಧ್ಯದಲ್ಲಿ ನಿಂತುಕೊಂಡು, ನಿರ್ದಿಗಂತದ ಆಶಯವನ್ನು ಎದುರಿಟ್ಟುಕೊಂಡು, ನಾನು ನನಗೆ ಕೊಟ್ಟಿರೋ ವಿಷಯ ಸಮಕಾಲೀನ ಸೃಜನಶೀಲತೆಯ ಸ್ವರೂಪ ಅನ್ನೋ ವಿಷಯದ ಬಗ್ಗೆ. ಇದು ಎಷ್ಟು ವಿಸ್ತಾರವಾದ ವಿಷಯ ಅಂದರೆ, ಇದರಲ್ಲಿ ಏನೆಲ್ಲವನ್ನೂ ಹೇಳಬಹುದು, ಏನೆಲ್ಲವನ್ನೂ ಬಿಡಲೂಬಹುದು. ಅಂಥ ಒಂದು ವಿಸ್ತಾರವಾದಂತಹ ಒಂದು ವಿಷಯ ನನ್ನ ಎದುರಿಗಿದೆ. ನಾನು ಕೆಲವು ಸಂಗತಿಗಳನ್ನು ಮಾತ್ರ ತಮ್ಮ ಮುಂದೆ ನಿರೂಪಿಸೋದಕ್ಕೆ ಇಲ್ಲಿ ನಿಂತಿದ್ದೀನಿ. ಸೃಜನಶೀಲತೆಗೆ ಒಂದು ದೊಡ್ಡ ಗುಣ ಇದೆ. ಆ ಗುಣವೇ ನಮ್ಮನ್ನು ಮನುಷ್ಯರನ್ನಾಗಿ ಮಾಡೋದು. ಬಹುಶಃ ಬೇರೆ ಯಾವುದಕ್ಕೂ ಇಲ್ಲದೇ ಇರುವಂಥ ಗುಣ ಕಲೆಗೆ ಮತ್ತು ಕ್ರೀಡೆಗೆ ಇದೆ ಅಂತ ನಾವು ಮನುಷ್ಯ ನಾಗರಿಕತೆಯಲ್ಲಿ ನಂಬಿಕೊಂಡಿದ್ದೇವೆ ಅನ್ನೋದಾದರೆ, ಅಂತಹ ಸೃಜನಶೀಲತೆಯ ಬಗ್ಗೆ ಆ ಗೌರವವನ್ನು ನಾವು ಇಟ್ಕೊಂಡು ಈ ಮುಂದಿನ ಮಾತುಗಳಿಗೆ ನಾನು ಹೋಗ್ತೀನಿ. ಧರ್ಮಕ್ಕೆ ಮತ್ತು ರಾಜಕಾರಣಕ್ಕೆ ಸಮಾಜವನ್ನು ಬದಲಿಸುವಂಥ ಬಹಳ ದೊಡ್ಡ ಶಕ್ತಿ ಇದೆಯಂತೆ. ಆದರೆ ಎಲ್ಲಿ ಆ ಎರಡೂ ಭ್ರಷ್ಟಗೊಳ್ತವೋ ಆಗ ಆ ಧಾರಿಕೆಯನ್ನು ನಿರ್ವಹಣೆ ಮಾಡಬೇಕಾಗಿರೋದು ಸೃಜನಶೀಲತೆ ಮಾತ್ರ ಅನ್ನುವ ಕಾರಣಕ್ಕಾಗಿ ಕೂಡ ನಮಗೆ ಸೃಜನಶೀಲವಾಗಿ ಆಲೋಚನೆ ಮಾಡೋದು ಮತ್ತು ಆ ಕುರಿತು ಚರ್ಚೆ ಮಾಡೋದು ಬಹಳ ಮುಖ್ಯವಾದ ಸಂಗತಿ ಅಂತ ನಾನು ಅಂದ್ಕೊಳ್ತೀನಿ. ಇನ್ನು ಸಮಕಾಲೀನ ಅನ್ನೋ ಶಬ್ದವನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಒಬ್ಬ ಓದುಗರಾಗಿ, ಕೇಳುಗರಾಗಿ, ಕಲಾವಿದರಾಗಿ, ಬರಹಗಾರರಾಗಿ ನಮಗೆ ನಮ್ಮ ಕಾಲದ ಹಿಂದಣ ಅನಂತ, ಮುಂದಣ ಅನಂತಗಳೆಲ್ಲವೂ ಸಮಕಾಲೀನವೇ. ನನಗೆ ಒಬ್ಬ ಓದುಗಳಾಗಿ ಕವಿರಾಜ ಮಾರ್ಗದಲ್ಲಿ ನಾನು ಕನ್ನಡ ಸಾಹಿತ್ಯದ ಓದುಗಳಾಗಿ ಇವತ್ತು ಅಲ್ಲಿ ಚತ್ತಾಣ, ಬೆದಂಡೆಗಳಂತಹ ಛಂದಸ್ಸಿನ ಬಗ್ಗೆ ಏನು ಹೇಳ್ತಾ ಇದೆ ಕವಿರಾಜ ಮಾರ್ಗ ಅನ್ನೋದರ ಬಗ್ಗೆ ನಾನು ಆದ್ಯತೆಯನ್ನು ಕೊಡೋದಿಲ್ಲ. ನನಗೆ ಇವತ್ತಿಗೆ ಮುಖ್ಯ ಆಗಿರೋದು ಕವಿರಾಜ ಮಾರ್ಗ ಹೇಳುವಂತಹ ಧರ್ಮ ಸಾಮರಸ್ಯದ ಬಗ್ಗೆ. ಕಸವರಮೆಂಬುದು ನೆರೆ ಸೈರಿಸಲಾರ್ಪೊಡೆ ಪರ ವಿಚಾರಮುಮಂ ಪರ ಧರ್ಮಮುಮಂ ಅನ್ನೋ ಮಾತನ್ನ ಆ ಶತಮಾನದಲ್ಲಿ ಆತ ಹೇಳ್ತಾನಲ್ಲ. ಇನ್ನೊಂದು ವಿಚಾರವನ್ನ ಮತ್ತು ಇನ್ನೊಂದು ಧರ್ಮವನ್ನ ಸಹಿಸೋದೇ ಬಂಗಾರದ ಗುಣ ಅನ್ನುವ ಕನ್ನಡತನದ ಒಂದು ದೊಡ್ಡ ಆಧಾರವಾಗಿ ನನಗೆ ಕವಿರಾಜ ಮಾರ್ಗ ಬಹಳ ಮುಖ್ಯ ಆಗತ್ತೆ ಮತ್ತು ಸಮಕಾಲೀನವೂ ಆಗತ್ತೆ. ಪಂಪನ ಕಾವ್ಯವನ್ನು ನಾನು ಕಾವ್ಯ ಮೀಮಾಂಸೆಯ ಯಾವ ರಸಪ್ರಸ್ಥಾನದ ಮೂಲಕವೂ ಪ್ರವೇಶ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ನನಗೆ ಪಂಪ ಅಂತಂದರೆ ನೆನೆಯದಿರಣ್ಣ ಭಾರತದೊಳ್ಪೆರರಾರುಮಂ ನೆನೆ ಒಡೆ ಏಕ ಚಿತ್ತದಿಂ ಕರ್ಣನಂ ನೆನೆಯ ಅಂತ ಹೇಳಿದ ಪಂಪ ನನಗೆ ಮುಖ್ಯ ಆಗ್ತಾನೆ. ಓಲಗಿಸಿ ಬಾಳುವುದೇ ಕಷ್ಟ ಇಳಾಧಿನಾತರಂ ಅಂತ ಪಂಪನ ನಿಟ್ಟುಸಿರು ನನಗೆ ಮುಖ್ಯ ಆಗ್ತದೆ. ಆ ಕಾರಣಕ್ಕಾಗಿ ನನಗೆ ಕಾವ್ಯ 10ನೇ ಶತಮಾನದ್ದಾಗೋದಿಲ್ಲ, ಅದು 21ನೇ ಶತಮಾನದ್ದಾಗತ್ತೆ. ನನಗೆ ಅಲ್ಲ, ಎಲ್ಲರಿಗೂ. ಮತ್ತು ಶ್ರೀಕೃಷ್ಣ ಪಾರಿಜಾತ, ನಾನಿಲ್ಲಿ 1-2-3 ಉದಾಹರಣೆಗಳ ಮೂಲಕ ನನ್ನ ವಿಷಯಕ್ಕೆ ಬರ್ತೀನಿ. ಶ್ರೀಕೃಷ್ಣ ಪಾರಿಜಾತ ಇಲ್ಲಿ ಅಭಿನಯಿಸಲ್ಪಡ್ತಾ ಇದೆ ಅನ್ನೋದನ್ನು ಕೂಡ ನಾನು ನೋಡಿದೆ. ನಾನು ಮೊಟ್ಟ ಮೊದಲ ಸರ್ತಿ ಅದರ ಪಠ್ಯವನ್ನು ಓದಿದಾಗ ಗಾಬರಿ ಬಿದ್ದಿದ್ದೆ.
ಯಾಕೆ ಅಂತಂದರೆ ಅದರ ಆರಂಭದಲ್ಲಿ ಗಣೇಶ ಸ್ತುತಿಯ ಒಂದು ಭಾಗ ಇದೆ. ಆ ಗಣೇಶ ಸ್ತುತಿಯ ಭಾಗ ಹೇಗಿದೆ ಅಂದರೆ, ಅಲ್ಲಿ ಗಣೇಶ ಕೂಡ ಒಂದು ಪುಟ್ಟ ಪಾತ್ರಧಾರಿ, ಒಂದು ಪುಟ್ಟ ಮಗುವಿಗೆ ಗಣೇಶನ ಪಾತ್ರವನ್ನು ಹಾಕಿಸ್ತಾರೆ. ಮತ್ತು ಮರಿ ಭಾಗವತ ಮತ್ತು ದೊಡ್ಡ ಭಾಗವತ ಅಂತ ಇಬ್ಬರು ಇರ್ತಾರೆ. ಈಗ ಗಣಪತಿಗೆ ಪೂಜೆ ಮಾಡಬೇಕು. ಗಣಪತಿಗೆ ಪೂಜೆ ಮಾಡಬೇಕಾದ್ರೆ ದೊಡ್ಡ ಭಾಗವತ ಹೇಳ್ತಾನೆ ಮರಿ ಭಾಗವತನಿಗೆ, ಶುದ್ಧವಾದ ನೀರನ್ನು ತಗೊಂಡು ಬಾ. ಮರಿ ಭಾಗವತನ ಪ್ರಶ್ನೆ, ಅವನು ಕೇಳ್ತಾನೆ, ಶುದ್ಧವಾದ ನೀರು ಅಂದರೆ ಏನು? ಈ ಚರ್ಚೆ ಗಣಪತಿಯವರೆಗೂ ಮುಂದುವರಿಯುತ್ತೆ. ಕೊನೆಗೆ ಆ ಹುಡುಗ ಮರಿ ಭಾಗವತ ಕೇಳ್ತಾನೆ, ನೋಡಿ, ಬಾವಿ ನೀರು ಕಪ್ಪೆ ಎಂಜಲು, ಕೆರೆ ನೀರು ಹಾವಿನೆಂಜಲು, ಯಾವುದನ್ನ ತರಲಿ? ನನಗೆ ಇದು ಯಾಕೆ ಮುಖ್ಯ ಆಗತ್ತೆ ಅಂದರೆ, ಶಾಲೆಯ ವಿದ್ಯಾಭ್ಯಾಸದ ಅವಧಿಯ ಉದ್ದಕ್ಕೂ ಕೂಡ ಶಿಷ್ಟಕಾವ್ಯಗಳನ್ನು ಓದಿಸಿಕೊಂಡು ಬಂದಿರುವಂಥ ನಮ್ಮಂಥವರಿಗೆ ಜನಪದರು ಅಂತಂದರೆ ಅವರು ಮೂಢರು, ತಿಳುವಳಿಕೆ ಇಲ್ಲದೆ ಇದ್ದವರು. ಅವರೊಳಗೆ ಇಂತಹ ವಿವೇಕ ಒಂದಿದೆ ಅನ್ನುವ ವಿವೇಕಿಗಳು ನಾಡವರ್ಗಳ್ ಅನ್ನೋದಿದೆಯಲ್ಲ, ಅದರ ಸಾಕ್ಷಾತ್ಕಾರ ಆಗೋದೇನೆ ಇಂಥ ಸಂದರ್ಭಗಳಲ್ಲಿ ಅನ್ನೋದನ್ನು ನಾವು ನೆನಪಿಸಿಕೊಂಡ್ರೆ, ನನಗೆ ಶ್ರೀಕೃಷ್ಣ ಪಾರಿಜಾತ ಕೂಡ ಈ ಕಾರಣಗಳಿಗಾಗಿ, ಇಂಥ ಹಲವಾರು ಕಾರಣಗಳಿಗಾಗಿ ಅದು ಸಮಕಾಲೀನ ಪಠ್ಯ ಆಗತ್ತೆ. ಮತ್ತು ಇಂಥ ಕಾರಣಗಳಿಗಾಗಿಯೇ ಇಂಥ ನೆಲದಲ್ಲೇನೆ ಬಸವಣ್ಣ ಹುಟ್ಟುತ್ತಾನೆ, ಇಂಥ ನೆಲದಲ್ಲಿಯೇ ಸರ್ವಜ್ಞ ಹುಟ್ಟುತ್ತಾನೆ, ಇಂಥ ನೆಲದಲ್ಲಿಯೇ ಕುಮಾರವ್ಯಾಸ ಹುಟ್ಟುತ್ತಾನೆ, ಇಂಥ ನೆಲದಲ್ಲಿಯೇ ಕನ್ನಡ ಸಾಹಿತ್ಯದ ಕಲೆಯ ಚರಿತ್ರೆಯೊಂದು ರೂಪುಗೊಳ್ಳುತ್ತೆ. ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚ ಆಚಮನಕ್ಕೆ ಅಂದ ಬಸವಣ್ಣನನ್ನ ನಾವಿವತ್ತು ಸಾಂಸ್ಕೃತಿಕ ನಾಯಕ ಅಂದುಕೊಂಡಿದ್ದೀವಿ. ಆದರೆ ನಾವು ಎಷ್ಟರ ಮಟ್ಟಿಗೆ ಹಾಗಿದ್ದೇವೆ ಅನ್ನೋ ಪ್ರಶ್ನೆಯನ್ನು ನಾವಿವತ್ತು ಎದುರುಗೊಳ್ಳಬೇಕಿದೆ ಅಂತ ಅಂದ್ಕೊಳ್ತೀನಿ. ಈ ಎಲ್ಲ ಇಡೀ ನನಗೆ ಒಂದು ಮಾತನ್ನು ನಾನು ಹೇಳಬೇಕು ಅನ್ನೋದಾದರೆ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜನಸಾಮಾನ್ಯರ ಬದುಕಿನಲ್ಲಿ ಇದ್ದಂತಹ ಎಲ್ಲ ಸಂಗತಿಗಳು ಕೂಡ ಇಂಥದ್ದೊಂದು ಸಾಮಾಜಿಕ ವಿವೇಕವನ್ನು ಒಂದು ತಾತ್ವಿಕವಾಗಿ ತಮ್ಮ ಬದುಕಿಗೆ ಅಳವಡಿಸಿಕೊಳ್ಳೋದಕ್ಕೆ ಅವರು ಮಾಡಿಕೊಂಡಂತಹ ಜರೂರತ್ತುಗಳಾಗಿತ್ತೆ ಅನ್ನೋ ಪ್ರಶ್ನೆಯನ್ನು ನಾವಿವತ್ತು ಹೊಸದಾಗಿ ಕೇಳ್ಕೊಳ್ತಾ ಇದ್ದೇವೆ ಅನ್ನೋ ಸಂದರ್ಭದಲ್ಲಿ ಈ ಮಾತುಗಳನ್ನು ಇಟ್ಕೊಂಡು ನಾವೀಗ ಮುಂದಕ್ಕೆ ಹೋಗಬೇಕಾಗಿದೆ. ಬಹುಶಃ ಆ ಜನಪದ ಪಠ್ಯಗಳು, ಆ ಎಲ್ಲ ಶಿಷ್ಟ ರಚನೆಗಳು ಅವೆಲ್ಲವೂ ನಮ್ಮ ಜೀವಕೋಶಗಳೊಳಗೆ, ನಮ್ಮ ರಸ ರುಚಿಗಳ ಒಳಗಡೆ, ಜೀನ್ಸ್ಗಳ ಒಳಗಡೆ ಅವು ಸೇರಿಕೊಂಡು ಕನ್ನಡ ಸಾಹಿತ್ಯ ಪರಂಪರೆಯನ್ನು ಕಟ್ತಾ ಇದ್ದಾವೆ, ಕನ್ನಡದ ಕಲಾ ಪ್ರಪಂಚವನ್ನು ಕಟ್ತಾ ಇದ್ದಾವೆ ಅಂತ ನಾನು ಅಂದ್ಕೊಳ್ತೀನಿ. ಸಮಕಾಲೀನ ಅಂತ ಅನ್ನುವಾಗ ಇನ್ನೊಂದು ಪ್ರಮೇಯ ಕೂಡ ಕಣ್ಣೆದುರಿಗೆ ಬರ್ತದೆ. ಒಂದು ಕಾಲಘಟ್ಟವಾಗಿ ನಾವು ಅದನ್ನು ನೋಡುವಾಗಲೂ ಕೂಡ ಆ ಒಂದು ಕಾಲಘಟ್ಟದಲ್ಲಿ ಕನಿಷ್ಠ 3-4 ತಲೆಮಾರುಗಳು ಸಕ್ರಿಯವಾಗಿ ಇರ್ತವೆ. ನನ್ನ ಸಮಕಾಲೀನ ಅಂತ ನಾನು ಹೇಳುವಾಗ ನನಗಿಂತ ಹಿರಿಯರಿದ್ದಾರೆ, ನನಗಿಂತ ಕಿರಿಯ 2 ತಲೆಮಾರುಗಳು ಇವತ್ತು ಬರವಣಿಗೆಯಲ್ಲಿದ್ದಾರೆ, ಕಲಾ ಜಗತ್ತಿನೊಳಗಡೆ ಇದ್ದಾರೆ. ಇಂತಹ ಬಹುಸ್ತರೀಯವಾದಂತಹ ವಿಧ ಆಯಾಮಗಳಿಂದ ಬಂದಿರತಕ್ಕಂತಹ ಹಲವರು ಇದರಲ್ಲಿ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿರ್ತಾರೆ. ಬಹುಸ್ಥಿತಿಯ ಅನುಭವಗಳ ಜಗತ್ತುಗಳು ಇಲ್ಲಿ ಅನಾವರಣಗೊಳ್ತಾ ಇರ್ತವೆ. ಹಲವು ಭಾಷಿಕ ಜಗತ್ತುಗಳು ಏಕಕಾಲದಲ್ಲಿ ತೆರೆದುಕೊಳ್ತಾ ಇರ್ತವೆ. ಹಾಗಾಗೇನೆ ಗ್ರಾಮ, ನಗರ ಮತ್ತು ಅತಿನಾಗರಿಕವಾಗಿರ್ತಕ್ಕಂತಹ ಹಲವಾರು ಸಂಗತಿಗಳು ಇದರ ಒಳಗೆ ಬರ್ತಾ ಇರ್ತವೆ. ದಯವಿಟ್ಟು ಇಲ್ಲಿ ಗಮನಿಸಬೇಕು, ಇದು ಜಯಂತ್ ಕಾಯ್ಕಿಣಿ ಹೀಗೆ, ಕುಮುವಿ ಹೀಗೆ ಅನ್ನುವ ವಿಂಗಡಣೆ ಅಲ್ಲ. ಒಬ್ಬನೇ ಲೇಖಕನೊಳಗೆ ಕೂಡ ಈ ಎಲ್ಲ ಸಂಗತಿಗಳು ಕೂಡ ಪ್ರವಹಿಸ್ತಾ ಇರ್ತವೆ ಅನ್ನುವಂಥ ಒಂದು ಸಂಕೀರ್ಣವಾದ ನೆಲೆಯಲ್ಲೇನೆ ನಾವಿದನ್ನು ಗ್ರಹಿಸ್ಕೊಳ್ಬೇಕಾಗತ್ತೆ ಅಂತ. ಹಾಗಾಗೇನೆ ಒಂದು ಚೌಕಟ್ಟಿಗೆ ಇದನ್ನು ಇಟ್ಟುಕೊಂಡು ಮಾತಾಡೋದಿದೆಯಲ್ಲ, ಅದು ಬಹಳ ಕಷ್ಟಕರವಾದ ಒಂದು ಸಂಗತಿ ಅಂತ ನನಗೆ ಅನ್ನಿಸ್ತು. ಆಧುನಿಕ ಕನ್ನಡದ ಒಂದು ಸೃಜನಶೀಲ ಪರಂಪರೆಯನ್ನು ನಮ್ಮ ವಿದ್ವಾಂಸರು ನವೋದಯ, ನವ್ಯ, ಪ್ರಗತಿಶೀಲ ಆಗಲೇ ಪ್ರಶ್ನೆಯನ್ನು ಕೇಳಿದವರು ಕೇಳಿದ್ರಿ, ಅದನ್ನು ಬಂಡಾಯ ಹೀಗೆಲ್ಲ ವಿಂಗಡಣೆಯನ್ನು ಮಾಡಿದ್ದಾರೆ. ನಾವು ಓದಿದ್ದೀವಿ ಮತ್ತು ಓದಿಸಿದ್ದೀವಿ. ಆದರೆ ಇವತ್ತು ಒಂದು ದೂರದಲ್ಲಿ ನಿಂತುಕೊಂಡು ಕನ್ನಡದ ಸಮಾಜದ ರಚನೆಯನ್ನು ನಾವು ಮರು ವಿಶ್ಲೇಷಣೆಗೆ ಒಡ್ಡಿಕೊಳ್ಳೋದಾದರೆ ಅಲ್ಲಿ ನಡೆದಿರೋದು, ಸಾಮಾಜಿಕ ಸಂರಚನೆಯ ಹಿನ್ನೆಲೆಯಲ್ಲಿ ನಡೆದಿರೋದು 3 ಅವಸ್ಥಾಂತರಗಳು ಮಾತ್ರ. ಒಂದು ಜಮೀನ್ದಾರಿ ವ್ಯವಸ್ಥೆ, ಅಲ್ಲಿಂದ ಆಧುನಿಕತೆಯ ಜಗತ್ತು, ಅಲ್ಲಿಂದ ಜಾಗತೀಕರಣದ ಪ್ರಕ್ರಿಯೆ.
ಈ 3 ಹಂತಗಳಲ್ಲಿ ನಾವು ಕನ್ನಡ ಸಾಹಿತ್ಯದ ನೆಲೆ ಬೆಲೆಗಳನ್ನು ವಿಶ್ಲೇಷಣೆ ಮಾಡೋದಾದರೆ ಅಲ್ಲಿ ಇರುವಂತಹ ಸಂಗತಿಗಳು ಏನು? ಈ ವರ್ಗೀಕರಣದ ಸ್ಥಾಪಿತ ಚೌಕಟ್ಟನ್ನು ಹೊರತುಪಡಿಸಿ ನಾವು ಕನ್ನಡ ಸಾಹಿತ್ಯವನ್ನು ನೋಡಬೇಕಾಗಿದೆಯೇ ಅಂತ ನನಗೆ ಅನ್ನಿಸೋದಕ್ಕೆ ಶುರುವಾಗಿದೆ. ಯಾವುದನ್ನು ನಾವು ಜಮೀನ್ದಾರಿ ವ್ಯವಸ್ಥೆ ಅಂತ ಹೇಳ್ತೀವೋ ಅದರ ಎಲ್ಲ ಅನುಭವಗಳನ್ನು ಆಧುನಿಕತೆಯ ದೃಷ್ಟಿಕೋನವನ್ನು ಪಡ್ಕೊಂಡಂತಹ ಲೇಖಕರು, ಬರಹಗಾರರು ಅದನ್ನು ಮರು ಸಂರಚನೆಗೆ, ಮರು ಪ್ರಶ್ನೆಗೆ ಒಡ್ತಾ ಹೋದರು. ಇದನ್ನು ನಾವು ಕಥೆಗಳ ಅನುಸಂಧಾನಗಳಲ್ಲಿ ನೋಡ್ತೀವಿ. ಒಂದರಿಂದ ಇನ್ನೊಂದನ್ನು ಪರಾಮರ್ಶನ ಮಾಡ್ತಕ್ಕಂಥ ಸಂಗತಿಯಾಗಿ ನಾವು ಇದನ್ನು ನೋಡ್ತೀವಿ. ಹಾಗಾಗಿ ಒಂದು ದೊಡ್ಡ ಸಾಂಸ್ಕೃತಿಕ ಜವಾಬ್ದಾರಿಯನ್ನು ಹೊಸಗನ್ನಡದ ಆರಂಭದ 2 ತಲೆಮಾರುಗಳ ಬರಹಗಾರರು, ಕನ್ನಡ ಬರಹಗಾರರು ಅದನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದರು ಅಂತ ನನಗೆ ಅನಿಸುತ್ತೆ. ಶಿಶ್ನಾಳ ಶರೀಫ ಗಿರಣಿ ಕೂಗುವ ರೂಪಕವನ್ನು ಕೊಟ್ಟಾಗ, ಜಿಟ್ಟಿ ಹುಳ ಎದ್ದಾವೋ ಅನ್ನೋ ಮಾತುಗಳನ್ನು ಹೇಳಿದಾಗ ಅದು ಆಧುನಿಕತೆಯ ಬರವನ್ನು ಮತ್ತು ಅದರ ಪರಿಣಾಮವನ್ನು ಅದು ಹೇಗೆ ಸಾಂಕೇತಿಕವಾಗಿ ಹೇಳ್ತಾ ಇತ್ತು ಅನ್ನೋದನ್ನು ಕನ್ನಡ ವಿಮರ್ಶೆ ಈಗಾಗಲೇ ಗುರುತಿಸಿದೆ ಕೂಡ. ಹಾಗೇನೆ ಬಿದಿರು ನಾನಾರಿಗಲ್ಲದವಳು ಅನ್ನುವ ಆ ಪದ್ಯವನ್ನು ನೆನಪಿಸ್ಕೊಂಡ್ರೆ ಅಲ್ಲಿ ಹೆಣ್ಣು ಭಾಷೆ ಇದೆ. ಇವತ್ತು ನಾವು ಯಾವುದನ್ನು ಹೆಣ್ಣು ಭಾಷೆ, ಹೆಣ್ಣು ನೋಟ ಅಂತ ಇವತ್ತು ಮಾತಾಡ್ತಿದ್ದೀವೋ, ನಮ್ಮ ಶಿಶ್ನಾಳ ಶರೀಫ ಬಿದಿರು ನಾನಾರಿಗಲ್ಲದವಳು ಅಂತ ಹೇಳಿದ ಅದು ಒಂದೇ ಪದ್ಯ ಅಲ್ಲ, ಇಡೀ ಶಿಶ್ನಾಳ ಶರೀಫನ ಪದ್ಯಗಳೊಳಗೇನೆ ಒಂದು ಹೆಣ್ಣು ಭಾಷೆಯನ್ನು ಕಟ್ಟತಕ್ಕಂಥ ಹುಡುಕಾಟಗಳಿದ್ದಾವೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು. ಹಾಗಾಗೇನೆ ನಾನು ನನ್ನ ಈ ವಿಷಯವನ್ನು ಬಹಳ ವೇಗವಾಗಿ ನಾನು ಮುಂದಕ್ಕೆ ಹೋಗ್ತೀನಿ. ಬೇಂದ್ರೆ ನೆನಪಿಸಿಕೊಳ್ಳದೆ ಮುಂದಕ್ಕೆ ಹೋಗಲಾರೆ. 1929ರಲ್ಲಿ ಬೇಂದ್ರೆಯವರ ಕೃಷ್ಣಾ ಕುಮಾರಿ ಅನ್ನುವಂತಹ ಮೊದಲ ಸಂಕಲನ ಬಂದಾಗ, ಪುಸ್ತಕ ರೂಪದಲ್ಲಿ ಬಂದಂತಹ ಮೊದಲನೇ ಸಂಕಲನ ಅದು. ಕೃಷ್ಣಾ ಕುಮಾರಿ ಬಂದಂಥ ಸಂದರ್ಭದೊಳಗೆ ಏನು ಹೇಳಿದರು ಬೇಂದ್ರೆ? ಹೆಣ್ಣನ್ನ ಗಂಡಾಳಿಕೆಯ ಮೂಲಕ ಅತಿಕ್ರಮಿಸುವ ಕಥನವನ್ನು ಬೇಂದ್ರೆ ಮತ್ತೆ ಮತ್ತೆ ಕೊಟ್ಟರು. ನಾವು ಬೇಂದ್ರೆಯನ್ನು ಹಾಗೆ ನೋಡಿದ್ದು ಸ್ವಲ್ಪ ಅಪರೂಪವೇ ಅಂತ ಅನಿಸುತ್ತೆ ನನಗೆ, ಸ್ವಲ್ಪ ಅಪರೂಪವೇ. ನಾವು ಬೇಂದ್ರೆಯನ್ನು ಈ ಹೆಣ್ಣು ನೆಲೆಯಿಂದ ಪ್ರವೇಶ ಮಾಡಿದರೆ ಅಲ್ಲಿ ಸಿಗುವಂತಹ ದೊಡ್ಡ ಲೋಕ ಇದೆ, ಬಹಳ ದೊಡ್ಡ ಲೋಕ ಇದೆ. ವಿಷದ ಬಟ್ಟಲನ್ನು ಕೈಯಲ್ಲಿ ಹಿಡ್ಕೊಂಡಂಥ ಕೃಷ್ಣಾ ಕುಮಾರಿ ಅಳುತ್ತಿದ್ದಾಳೆ. ಬಹುಶಃ ಅಳು ಹೆಂಗಿದೆ ಅಂದರೆ ಅದು ರಾಮಾಯಣದಲ್ಲಿ ಸೀತೆ ಅಗ್ನಿ ಪ್ರವೇಶ ಮಾಡುವಾಗ ಧಿಕ್ ಧಿಕ್ ಧಿಕ್ಕಾರವಿರಲಿ ರಘುವಂಶಕ್ಕೆ ಅಂತ ಹೇಳ್ತಾಳಲ್ಲ, ಆ ರೀತಿಯಲ್ಲೇ ಇದೆ. ಇಲ್ಲಿ ಛೀ ನನ್ನ ಜನ್ಮವೇ, ಛೀ ನನ್ನ ಬಾಲ್ಯವೇ, ಛೀ ನನ್ನ ಯೌವನವೇ, ಛೀ ನನ್ನ ಹೆಣ್ಣುತನವೇ, ಥೂ ನರರ ಬೇಗುದಿಗೆ ಷಂಡ ಗಂಡಸುತನಕ್ಕೆ, ಥೂ ರಾಜಪುತ್ರ ಕುಲಕ್ಕೆ ಅಂತ ಕಣ್ಣೀರು ಹಾಕ್ತಾ ಕೃಷ್ಣಾ ಕುಮಾರಿ ಶಪಿಸ್ತಾ, ಎಲ್ಲ ದೇವಾನುದೇವತೆಗಳು ಈ ರಾಜ್ಯವನ್ನು ಬಿಟ್ಟು ಹೋಗಿ ಅಂತ ನಮ್ಮ ಸಿರಿಯ ಪಾಡ್ದನದ ಸಿರಿಯ ಹಾಗೆ ಕೇಳಿಕೊಳ್ತಾ ವಿಷದ ಬಟ್ಟಲನ್ನು ಕುಡಿತಾಳೆ ಮತ್ತು ಮರಣ ಹೊಂದುತ್ತಾಳೆ. ಇಲ್ಲಿಂದ ಶುರುವಾಗತ್ತೆ ಬೇಂದ್ರೆಯವರ ಹೆಣ್ತನದ ಹುಡುಕಾಟದ ಒಂದು ಕಥನ. ಆ ಕಥನ ಅದು ಮುಂದೆ ಯಾವ ಯಾವ ರೂಪಗಳಲ್ಲಿ ಬೆಳೆಯಿತು ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು. ಬೇಂದ್ರೆ ಹೇಳ್ತಾರೆ, ಪ್ರೇಮಲತೆಯೇ, ಮೂರ್ತಿಮಾನ್ ಪ್ರೇಮಲತೆಯೇ, ನಿನ್ನ ಕಾಮಲತೆಯೆಂದು ಕಾಮಿಸಿದರವು, ನಿನ್ನನ್ನು ಹೋಮಿಸಿದರವು. ಈ ಪ್ರಮೇಯವನ್ನ ಬೇಂದ್ರೆ ಬಹಳ ದೊಡ್ಡದಾಗಿ ಬೆಳೆಸ್ತಾರೆ. ಪ್ರೇಮ ಕಾಮಗಳ ಒಂದು ವೈರುಧ್ಯವಾಗಿ ಅವರು ಅದನ್ನು ನೋಡಿದವರಲ್ಲ ಬೇಂದ್ರೆ. ಆದರೆ ಗಂಡು ದೃಷ್ಟಿಯಲ್ಲಿ ಇರ್ತಕ್ಕಂತಹ ಈ ಮಿತಿಯನ್ನ ಬೇಂದ್ರೆ ಬಹಳ ಮುಖ್ಯವಾಗಿ ಮುನ್ನೆಲೆಗೆ ತರ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಅವರ ಪದ್ಯ ತಮಗೆಲ್ಲರಿಗೂ ಗೊತ್ತಿದೆ. ತಾಯೇ ಮಾಯೆ ಅಂಬಿಕೆಯೇ, ನಿನ್ನ ತನಯ ದತ್ತನು, ನೀನು ಇತ್ತುದಿತ್ತೆನು. ಆ ಹೆಣ್ಣು ನೋಟ ಇದೆಯಲ್ಲ, ನಮ್ಮ ಕಾಲು ದಾರಿ ನೀನು, ನಿನ್ನ ತುಳಿವೆವೆಂದರೇನು? ಬಹುಶಃ ಇವತ್ತಿಗೂ ಉತ್ತರಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲದ ಮಾತುಗಳನ್ನ ನವೋದಯದ ಆರಂಭದ ಕವಿ ಕೇಳ್ತಾರೆ, ನಮ್ಮ ಧಾರವಾಡದ ಬೇಂದ್ರೆ ಕೇಳ್ತಾರೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು. ಈಗಲೂ ನಮಗೆ ಹೆಣ್ಣಿನ ಮೇಲೆ ದೌರ್ಜನ್ಯದ ಪ್ರಕರಣಗಳನ್ನು ನೋಡುವಾಗೆಲ್ಲ ಬೇಂದ್ರೆ ಸಾಲ್ ನೆನಪಾಗತ್ತಲ್ಲ, ಬ್ಯಾಟಿ ನಾ ಯೊದರ್ಯಾವ, ಹಸುಗೂಸು ಬೆದರ್ಯಾವ. ಯಾಕೆ ನೆನಪಾಗತ್ತೆ? ಯಾಕೆಂದ್ರೆ ಬೇಂದ್ರೆ ತನ್ನ ಕಾಲವನ್ನೇ ತನ್ನ ಭಾಷೆಯಲ್ಲಿ ಹಿಡಿದುಕೊಟ್ಟಂತ ಒಬ್ಬ ದೊಡ್ಡ ಕವಿ ಅನ್ನೋದನ್ನ ನಾವು ಗಮನಿಸಬೇಕು. ಹಾಗಾಗಿ
ಇಡೀ ಕನ್ನಡದ ಕಥನ ಪ್ರಜ್ಞೆಯನ್ನು, ನಾನಿಲ್ಲಿ ಕಥನ ಪ್ರಜ್ಞೆ ಅಂತ ಹೇಳಬೇಕಾದ್ರೆ ಅದು ಕವಿತೆ ಇರಬಹುದು, ನಾಟಕ ಇರಬಹುದು, ಆತ್ಮಕಥೆ ಇರಬಹುದು, ಏನೇ ಇರಬಹುದು, ಕತೆ ಇರಬಹುದು, ಎಲ್ಲವನ್ನ ಇಟ್ಕೊಂಡ್ರೆ, ನಾನು ಮೊದಲು ಒಂದನ್ನು ಹೇಳಿಬಿಡ್ತೀನಿ, ಸೃಜನಶೀಲತೆಯನ್ನು ಉತ್ತರ ಕರ್ನಾಟಕ ಅಂತ ಒಂದು ಗಡಿಯನ್ನು ಹಾಕಿಕೊಳ್ಳೋದು ಸ್ವಲ್ಪ ಕಷ್ಟ. ಸ್ವಲ್ಪ ಯಾಕೆ, ಬಹಳವೇ ಕಷ್ಟ ಅದು. ಆದರೂ ಕೂಡ ಈ ಕಥನಗಾರಿಕೆಯ ಎಳೆಯನ್ನು ನಾವು ಹಿಡಿಬೇಕಾದ್ರೆ ನಮಗೆ ಒಂದು ಕಡೆ ಬೇಂದ್ರೆ ಕಾಣ್ತಾರೆ, ಇನ್ನೊಂದು ಕಡೆಗೆ ಶಿವಾಪುರ ಕಾಣಿಸುತ್ತೆ. ಶಿವಾಪುರದ ಕಂಬಾರರು ಕಾಣಿಸ್ತಾರೆ. ಏನದು ಶಿವಾಪುರ? ವಸಾಹತುಶಾಹಿಯ ಹಿಂಸೆ ಮತ್ತು ನೋವಿನ ಸಾಕ್ಷ್ಯಗಳನ್ನು ಒದಗಿಸೋದಕ್ಕೆ ಅವರು ಪ್ರಯತ್ನ ಪಟ್ಟರು ಮತ್ತು ಬಹಳ ಸ್ಪಷ್ಟವಾಗಿದ್ರು ಕಂಬಾರರು. ಅಲ್ಲಿ ಅವರು ಹೇಳ್ತಾರೆ, ಈ ವಸಾಹತುಶಾಹಿಯ ಎಲ್ಲ ಅನ್ಯಾಯಗಳು ನಡೀತವೆ ಅನ್ನೋದಾದರೆ ಆ ಅನ್ಯಾಯಕ್ಕೆ ನಾವು ಸಿದ್ಧವಾಗಿದ್ದೇವೆ. ಈ ಅನ್ಯಾಯ ಸುಮ್ಮನೆ ನಡೆಯೋದಿಲ್ಲ, ಆ ಅನ್ಯಾಯವನ್ನು ಒಳಗೊಳ್ಳೋದಕ್ಕೆ ನಾವು ಸಿದ್ಧವಾಗಿದ್ದೇವೆ ಅನ್ನೋದನ್ನು ಅವರು ಮತ್ತೆ ಮತ್ತೆ ತಮ್ಮ ಭಾಷೆಗಳಲ್ಲಿ ಅನುವಾದಿಸಿ ಕನ್ನಡಕ್ಕೆ ಕೊಟ್ಟರು ಅಂತ ನಮಗೆ ಅನ್ನಿಸ್ತಾ ಇದೆ. ನಮ್ಮ ಈ ಜಡಗಟ್ಟಿದ ನಮ್ಮ ಸಂಸ್ಕೃತಿಯನ್ನ ಬಹಳ ತೀಕ್ಷ್ಣವಾಗಿ ಪ್ರಶ್ನೆ ಮಾಡಿದ್ರು ಕಂಬಾರರು. ಒಂದು 3 ಸಾಲಿದೆ ನೋಡಿ. ಭಾರತಾಂಬೆಯ ಬಗ್ಗೆ ಅವ್ರು ಹೇಳ್ತಾರೆ, ನಮ್ಮ ಭಾರತಾಂಬೆ ರೂಪಾಯಿಯಗಲದ ಕುಂಕುಮದಾಕಿ, ಕೈ ತುಂಬ ಹಸಿರು ಬಳೆ ಕುಪ್ಪಸದಾಕಿ, ಮುಖದಗಲ ಪುರಾಣ ಗರತಿಯ ಸೆರಗು ತೂಗಿ ಕಣ್ಣ ಕಾಣಿಸದಾಕಿ. ಈ ಮಾತನ್ನ ಹೇಳಿ ಕಂಬಾರರು ಬಚಾವಾದ್ರು. ಬಹುಶಃ ಈ ಮಾತನ್ನ ಕೇಳಿಸಿಕೊಳ್ಳುವ ಶಕ್ತಿ ಇವತ್ತಿನ ಕನ್ನಡಕ್ಕಿದೆಯಾ ಅನ್ನೋ ಪ್ರಶ್ನೆಯನ್ನು ನಾವು ಕೇಳಿಸ್ಕೊಳ್ಬೇಕಿದೆ. ಇಂಥ ಸತ್ಯವನ್ನ ಎದುರುಗೊಳ್ಳುವ, ಇಂಥ ವಿಮರ್ಶೆಯನ್ನು ಎದುರುಗೊಳ್ಳತಕ್ಕಂತಹ ದೃಷ್ಟಿಕೋನವನ್ನೇ ಕಳೆದುಕೊಳ್ತಾ ಇದ್ದೀವಿ ನಾವು ಅನ್ನೋದಿದೆಯಲ್ಲ. ಸೃಜನಶೀಲತೆ ಅನ್ನೋದು ಹೇಗೆ ಬರೀತಿದ್ದಾರೆ ಅನ್ನೋದಷ್ಟೇ ಅಲ್ಲ, ಹೇಗೆ ನಾಟಕಗಳು ರಚನೆ ಆಗ್ತಿದ್ದಾವೆ ಅನ್ನೋದಷ್ಟೇ ಅಲ್ಲ, ಓದುಗರಾಗಿ ಪ್ರೇಕ್ಷಕರಾಗಿ ನಾವೇನಾಗಿದ್ದೀವಿ ಅನ್ನೋದು ಕೂಡ ಸೃಜನಶೀಲತೆಯ ಬಹಳ ಮುಖ್ಯವಾದ ಭಾಗ ಅಂತ ಅನ್ನೋದಾದರೆ, ನನಗೆ ಇಲ್ಲಿ ಬರುವಾಗ ನಾವು ಹೆದರಿದ್ವಿ, ಇವತ್ತು ಕ್ರಿಕೆಟ್ ಮ್ಯಾಚ್ ಇದೆಯಂತೆ, ಬಹುಶಃ ಯಾರೂ ಇರಲ್ಲ ಅಂತ. ಯಾಕಂದರೆ ನಾವು ಬರುವಾಗ ನಮ್ಮ ಬೀದಿಗಳೆಲ್ಲ ಖಾಲಿ ಇತ್ತು. ಆದರೆ ಇಲ್ಲಿ ಪುಣ್ಯ ಇಷ್ಟು ಜನ ಇದ್ದೀವಿ ಅನ್ನೋದಿದೆಯಲ್ಲ, ನಾನು ಇದನ್ನು ಸುಮ್ಮನೆ ಲೇವಡಿ ಮಾಡಲ್ಲ. ನನಗೇನು ಅನಿಸುತ್ತೆ ಅಂದರೆ, ನಾನು ದಿನ ಬೆಳಗಾದರೆ 500 ಯುವ ಮನಸ್ಸುಗಳ ಜೊತೆಗೆ ಬದುಕಿ ಬಾಳುವವಳು. ಹಾಗಾಗಿ ನನಗೆ ಗೊತ್ತಿದೆ ಆ ಮಕ್ಕಳು ಏನು ಯೋಚನೆ ಮಾಡ್ತಿದ್ದಾರೆ, ಅವರ ಕಂಪನಾಂಕ ಏನು, ಅದನ್ನು ಯಾಕೆ ನಮಗೆ ಬದಲಿಸೋಕ್ಕಾಗಲ್ಲ. ಈ ಪ್ರಶ್ನೆಯನ್ನೇ ಬಹುಶಃ ಇವತ್ತು ನಾನು ಮಾತಾಡ್ತಿದ್ದೀನಿ ಅಂತ ಅಂದ್ಕೊಳ್ತೀನಿ. ಕಂಬಾರರು ಈ ಕಟು ವಿಮರ್ಶೆಯನ್ನು ಮಾಡಿದರು. ನಮ್ಮ ಕಣವಿಯವರು ಕಡೆಗೂ ಹೇಳಿದರು. ಏನು ಹೇಳಿದರು ಅಂದರೆ, ಏನಾದರೂ ಇರಲಿ ಹಾಡ ನಿಲ್ಲಿಸಬೇಡ, ದೀಪ ಥಟ್ಟನೆ ಆರಿ ಹೋಗಬಹುದು, ನಿನ್ನೆದೆಯ ಕತ್ತಲೆಯ ಕಣ್ಣ ಕಪ್ಪಡಿ ಮತ್ತೆ ದಿಕ್ಕು ದಿಕ್ಕಿಗೆ ಹೋಗಿ ಹಾಯಬಹುದು. ಸೃಜನಶೀಲತೆಯ ಅಗತ್ಯ ಏನು? ಯಾಕೆ ಕಾವ್ಯ ಹುಟ್ಟಬೇಕು? ಯಾಕೆ ಕತೆ ಹುಟ್ಟಬೇಕು? ಯಾಕೆ ಮಾತಾಡಬೇಕು? ಯಾಕೆ ಮೌನವನ್ನು ಮುರಿಬೇಕು? ಯಾಕೆ ಈ ಸಮಾಜವನ್ನು ಮರುಕಟ್ಟಬೇಕು? ಯಾಕೆ ಈ ಸಮಾಜವನ್ನು ಪ್ರಶ್ನೆ ಮಾಡಬೇಕು ಅನ್ನುವಂಥ ಪ್ರಶ್ನೆಗಳನ್ನು ನಾವು ಇಟ್ಕೊಂಡ್ರೆ, ಆದರೆ ಇದೇ ಧಾರವಾಡದಲ್ಲಿ ಶ್ಯಾಮಲಾದೇವಿ ಬೆಳಗಾಂವ್ಕರ್ ಅನ್ನುವಂಥ ಒಬ್ಬ ಲೇಖಕಿ ಇದ್ದರು. ಕನ್ನಡದ ಮೊಟ್ಟ ಮೊದಲ ಕಥೆಗಾರ್ತಿ. ಬಹಳ ಅದ್ಭುತವಾದ ಕಥೆಗಳನ್ನು ಕನ್ನಡಕ್ಕೆ ಯಾರಾದರೂ ಕೊಟ್ಟಿದ್ರೆ ಅದು ಶ್ಯಾಮಲಾದೇವಿ ಬೆಳಗಾಂವ್ಕರ್. ಆದರೆ ಮಾಸ್ತಿಯವರ ಮೊಸರಿನ ಮಂಗಮ್ಮನಿಗಿಂತ ಮೊದಲೇನೆ ಶ್ಯಾಮಲಾದೇವಿ ಬೆಳಗಾಂವ್ಕರ್ ಅವರ ದ್ಯಾಮಕ್ಕ ಮತ್ತು ಕಂತಿಯಂಥ ಪಾತ್ರಗಳು ರಚನೆಯಾಗಿದ್ವು, ದ್ಯಾಮಕ್ಕನಂಥ ಕಥೆಗಳು ರಚನೆಯಾಗಿದ್ವು. ಆದರೆ ನಮ್ಮ ಸಾಹಿತ್ಯ ಚರಿತ್ರಕಾರರಿಗೆ ಆ ಹೆಸರುಗಳು ಮುಖ್ಯ ಆಗಲೇ ಇಲ್ಲ. ಬಿಡಿ ಅವರನ್ನು, ಇವತ್ತು ನಾವು ಆ ಪ್ರಶ್ನೆಯನ್ನು ಎತ್ಕೊಳ್ಬೇಕಾಗಿಲ್ಲ. ಆದರೆ ಶ್ಯಾಮಲಾದೇವಿ ಬೆಳಗಾಂವ್ಕರ್ ಇರಬಹುದು, ವೀಣಾ ಶಾಂತೇಶ್ವರ್ ಇರಬಹುದು, ಶಾಂತಾದೇವಿ ಕಣವಿ ಇರಬಹುದು, ಇಡೀ ಉತ್ತರ ಕರ್ನಾಟಕದ ಹೆಣ್ಣು ಮಕ್ಕಳು ಒಂದು ಪ್ರಶ್ನೆಯನ್ನು ಎದರ ಕೇಳಿಕೊಂಡ್ರು ಅಂತ ನನಗನ್ಸುತ್ತೆ. ಆ ಪ್ರಶ್ನೆ ಯಾವುದು ಅಂದರೆ, ವಚನಕಾರ್ತಿ ಗೊಗ್ಗವ್ವೆ ಕೇಳ್ತಾಳಲ್ಲ, ಯಾವುದದು? ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಅವನ ಒಡವೆಯೆಂದರಿಯಬೇಕು, ಹೆಣ್ಣು ಮೋಹಿಸಿ ಗಂಡ ಹಿಡಿದಡೆ ಉತ್ತರ ಯಾವುದೆಂದರಿಯಬೇಕು. ಮೋಹಿಸುವ ಅಧಿಕಾರವೇ ಇಲ್ಲದೆ ಇರುವಂತಹ ಹೆಣ್ಣಿನ ಬಗ್ಗೆ ಗೊಗ್ಗವ್ವೆ ಯಾವ ಪ್ರಶ್ನೆಯನ್ನು ಎತ್ತಿದ್ಲೋ ಅದೇ ಪ್ರಶ್ನೆಗಳೇ ಬೇರೆ ಭಾಷೆಯಲ್ಲಿ ಬೇರೆ ಸಂದರ್ಭದಲ್ಲಿ ನಮಗೆ ವೀಣಾ ಅವರ ಕಥೆಗಳಲ್ಲೂ ಕಾಣಿಸುತ್ತೆ, ಶಾಂತಾದೇವಿ ಕಣವಿ ಅವರ ಕಥೆಗಳಲ್ಲೂ ಕಾಣಿಸುತ್ತೆ, ಇವತ್ತು ಬರೀತಾ ಇರುವಂತಹ ಅನಸೂಯನ ಬರಹಗಳಲ್ಲೂ ಕಾಣಿಸುತ್ತೆ. ಎಲ್ಲರೊಳಗೂ ಇದೇ ಪ್ರಶ್ನೆಗಳು ಮರು 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 ಸಂಚಲನಗೊಳ್ತಾನೇ ಇದ್ದಾವೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು. ಧಾರವಾಡದ ಸಾಹಿತ್ಯದ
ಪರಂಪರೆಯನ್ನು ಎದುರಿಗಿಟ್ಕೊಂಡಾಗ ನಾನು ಮರೆಯಬಾರದಂತಹ 2-3 ಹೆಸರುಗಳಿದ್ದಾವೆ. ಅದನ್ನು ದಯವಿಟ್ಟು ಇಲ್ಲಿ ಗಮನಿಸಿ. ಯಾವ ಹೆಸರುಗಳನ್ನು ಹೇಳಿದ್ದೀನಿ ಅದು ಮಾತ್ರ ಮುಖ್ಯ ಅಂತ ಖಂಡಿತವಾಗಿಯೂ ಅಲ್ಲ. ನನ್ನ ಆಶಯದ ಹಿನ್ನೆಲೆಯೊಳಗಡೆ ನನಗೆ ನೆನಪಾದ ತಕ್ಷಣ ಕೆಲವನ್ನ ಮಾತ್ರ ಹೇಳ್ತಾ ಇದ್ದೀನಿ. ನಮ್ಮ ಜಂಬಣ್ಣ ಅಮರಚಿಂತ್, ಈ ಸಾಲು ಜಂಬಣ್ಣನ ಕವಿತೆಯಾಗಿ ನನಗೆ ನೆನಪಿಲ್ಲ, ಇದು ನನ್ನದೇ ಕವಿತೆಯಾಗಿದೆ, ನನ್ನೊಳಗೇ ಇದೆ ಅದು. ಅದೇನದು? ಬೆಂಕಿಯಿಂದ ಪಾರಾದ ಮನೆಗಳು ಮಂಜಿನಿಂದ ಸುಟ್ಟು ಹೋದವು. ಇದು ನಮ್ಮ ಭಾರತ. ಇದರ ಆಚೆಗೆ ಇನ್ನೇನು ಹೇಳಬೇಕಾಗಿಲ್ಲ. ಇದು ನಮ್ಮ ಜಂಬಣ್ಣ ಅಮರಚಿಂತ್ ಅವರ ಕವಿತೆಯ ಸಾಲು. ದರ್ಗಾ ಅವರು ಹೇಳಿದರು, ನಮ್ಮ ಕೈಗೆ ಅಧಿಕಾರ ಬಂದರೆ ಬಂದೂಕಿನ ನಳಿಕೆಗಳಲ್ಲಿ ಗುಬ್ಬಿಗಳು ಗೂಡು ಕಟ್ಟುತ್ತವೆ. ಆದ್ರೆ ಇವತ್ತೇನಾಗಿದೆ? ಗುಬ್ಬಿಗಳೂ ಇಲ್ಲ. ಮತ್ತು ನಮ್ಮ ಇಡೀ ಸಾಹಿತ್ಯ ಕೇವಲ ಮನುಷ್ಯ ಕೇಂದ್ರಿತವಾಗಿದೆ. ಇಡೀ ಪ್ರಕೃತಿಯ ಭಾಗವಾಗಿ ಬೆಳೆದು ಬದುಕಬೇಕಾದಂತಹ ಒಂದು ಆಲೋಚನಾ ವಿಧಾನವನ್ನೇ ಕತ್ತರಿಸಿಕೊಂಡಂಥ ಸ್ಥಿತಿಯ ಒಳಗಡೆ ದುರ್ಬಲವಾಗಿದ್ದೇವೆ ನಾವು ಅನ್ನೋದನ್ನು ಕೂಡ ನಾವು ಗಮನಿಸ್ಕೊಳ್ಬೇಕು ಅಂತ ಅನಿಸುತ್ತೆ. ಈ ಹೊತ್ತಿನಲ್ಲಿ ನನಗೆ ಕಾರ್ನಾಡ್ರ, ತಾವೆಲ್ಲರೂ ಓದ್ದವರು, ನನಗೆ ಮಾತಾಡೋಕ್ಕೇ ಭಯ ಆಗ್ತಿದೆ, ಆದ್ರೂ ಮಾತಾಡಬೇಕಲ್ಲ, ಅದಕ್ಕೆ ಮಾತಾಡ್ತೀನಿ. ಟಿಪ್ಪು ಕಂಡ ಕನಸು, ದೊಡ್ಡ ಪ್ರಶ್ನೆ ಎತ್ತಿದ್ರು ಅವರು. ಯಾವುದದು ದೊಡ್ಡ ಪ್ರಶ್ನೆ? ನಾನು ಅದನ್ನು ಓದಿದಾಗ ಗಾಬರಿಯಾಗಿದ್ದೆ. ಬ್ರಿಟಿಷರು ಆ ಎಳೆಯ ಮಕ್ಕಳನ್ನ ಮಾತ್ರ ಕೈದಿಗಳಾಗಿ ತಗೊಂಡು ಹೋಗ್ತಾರೆ, ದೊಡ್ಡ ಮಗನನ್ನ ತಗೊಳ್ಳಕ್ಕೆ ಒಪ್ಪಲ್ಲ. ಟಿಪ್ಪು ಕಂಗಾಲಾಗ್ತಾನೆ. ಇದೇ ವಸಾಹತೀಕರಣ. ಏನಿದು ವಸಾಹತೀಕರಣ? ಸಾಂಸ್ಕೃತಿಕವಾಗಿ ನೀನು ಬದುಕ್ತಾ ಇರುವ ವಿಧಾನವೇ ತಪ್ಪು ಅನ್ನುವಂಥ ಕೀಳರಿಮೆಯನ್ನ ಹುಟ್ಟುಹಾಕಿ ತನ್ನದು ಶ್ರೇಷ್ಠ ಅನ್ನುವಂತಹ ಮೇಲರಿಮೆಯನ್ನ ಅದೇನು ಹುಟ್ಟಿಸತ್ತಲ್ಲ, ಆ ವಸಾಹತೀಕರಣ ಪ್ರಕ್ರಿಯೆಯನ್ನ ಆ ಟಿಪ್ಪು ಕಂಡ ಕನಸು ನಾಟಕದ ಒಂದು ಸಣ್ಣ ಘಟನೆ ಹೆಂಗೆ ಹೇಳತ್ತಲ್ಲ, ಅದು ನಾವೆಲ್ಲರೂ ಇವತ್ತು ಅದರ ಪಾಲುದಾರರು, ನಾವೆಲ್ಲರೂ ಅದರ ಭಾಗಿದಾರರು. ಇವತ್ತಿನ ಶಿಕ್ಷಣ ವ್ಯವಸ್ಥೆ ಇನ್ನೇನು ಹೇಳ್ತಾ ಇದೆ? ಇವತ್ತಿನ ಎಳೆಯರು ಬೇರು ಸತ್ತವರು ಅಂತ ಅನ್ನೋದಾದ್ರೆ ಅದಕ್ಕೆ ಕಾರಣ ಯಾರು? ಈ ಎಲ್ಲವನ್ನ ನಾವು ಗಮನಿಸ್ಕೊಳ್ಳೋದಾದ್ರೆ ಬಹುಶಃ ಇಂದಿನ ವಾಸ್ತವದೊಳಗೆ ನಾವಿದನ್ನು ಬಹಳ ನಿಚ್ಚಳವಾಗಿ ಗಮನಿಸ್ಕೊಳ್ಳೋದಕ್ಕೆ ಸಾಧ್ಯ. ಹೀಗೆ ನಾನು ನನ್ನ ವರ್ತಮಾನವನ್ನ ತಮ್ಮೆದುರಿಗೆ ಇಡುತ್ತಾನೆ. ಇವತ್ತಿನ ಸಂದರ್ಭಕ್ಕೆ ನಾವು ಬರೋದಾದ್ರೆ, ಜಾಗತೀಕರಣದ ಫಲಾನುಭವಿ ವರ್ಗ ನಾವು. 3 ದಶಕಗಳು ಮುಗಿದು ಹೋಗಿದ್ದಾವೆ. ಬೇಡ ಎಂದರೂ ಬಿಡಲಾರದ, ಬಿಟ್ಟೆನೆಂದರೂ ಬಿಡದಿ ಮಾಯೆ ಅಂತ ನಮ್ಮೊಳಗೇ ಅದು ಇವತ್ತು ಸುಳಿತಾ ಇದೆ. ಅಂತಹ ಜಾಗತೀಕರಣ, ಈ ಜಾಗತೀಕರಣ ಇದೆಯಲ್ಲ, ಇದು ಆಧುನಿಕತೆಯ ವೇಷದಲ್ಲೇ ಬಂದು ಆಧುನಿಕತೆಯನ್ನೇ ಮರು ನಿರ್ವಚನಕ್ಕೆ ಒಡ್ಡಿ ನಮ್ಮನ್ನ ಗಾಲು ಮೇಲು ಮಾಡಿರ್ತಕ್ಕಂಥ ಬಹಳ ದೊಡ್ಡ ಅನ್ಯಾಯ ಅನ್ನೋದನ್ನ ಸಾಹಿತ್ಯ ಹೆಂಗೆ ಮಾತಾಡಬೇಕು? ಎನ್.ಕೆ. ಇರಬೇಕಿತ್ತು. ಎನ್.ಕೆ. ಹನುಮಂತಯ್ಯ ಇನ್ನೂ ಇರಬೇಕಿತ್ತು. ಯಾಕೆಂದ್ರೆ ಆ ಸಾಲುಗಳು, ಅವರಿಂದ ಸೃಷ್ಟಿಯಾಗುವ ಸಾಲುಗಳು ನಮಗೆ ಬೇಕಿತ್ತು. ಎನ್.ಕೆ. ಹೇಳ್ತಾರೆ, ನಾನೇ ದಾಟಿ ಬಂದ ಕೋಟೆಯ ಕಿಂಡಿಗೆ ನನ್ನನ್ನೇ ಮುರಿದು ತುರುಕಿದ್ದಾರೆ. ಬಹುಶಃ ಆಧುನಿಕತೆ ಮತ್ತು ಜಾಗತೀಕರಣ ಅಂದ್ರೆ ಏನು ಅನ್ನೋದನ್ನ ಈ 2 ಸಾಲು ಹೇಳುತ್ತೆ ನಮಗೆ. ನಾನೇ ದಾಟಿ ಬಂದ ಕೋಟೆಯ ಕಿಂಡಿಗೆ ನನ್ನನ್ನೇ ಮುರಿದು ತುರುಕಿದ್ದಾರೆ. ಹೆಣ್ಣಾಗಿ, ದಲಿತರಾಗಿ, ಅಲ್ಪಸಂಖ್ಯಾತರಾಗಿ, ದಮನಿತರಾಗಿ, ಗ್ರಾಮೀಣ ನೆಲೆಯಿಂದ ಬಂದವರಾಗಿ ಅದೇ ತಾನೇ ಶಿಕ್ಷಣಕ್ಕೆ, ಉದ್ಯೋಗಕ್ಕೆ, ನಾಗರಿಕತೆಗೆ ತೆರೆದುಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿಯೇ ಅನ್ಯಾಯಗಳು ನಡೀತಾ ಇರೋದಿದೆಯಲ್ಲ, ಅಲ್ಲಿಯೇ ದಮನಿತ ವ್ಯವಸ್ಥೆಯೊಂದು ನಿರ್ಮಾಣಗೊಳ್ತಾ ಇರೋದಿದೆಯಲ್ಲ, ಇದು ಎಷ್ಟು ವಿಚಿತ್ರವಾದ ಹಿಂಸೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕಾಗಿದೆ. ಬಹುಶಃ ಕಾರ್ನಾಡ್ರು ಕೊಟ್ಟಂಥ ರೂಪಕವನ್ನ, ದೇವನೂರು ಅವರು ಕೊಟ್ಟಂಥ ರೂಪಕವನ್ನ ನಮಗೆ, ನನ್ನ ತಲೆಮಾರಿಗೆ, ನನ್ನ ಮುಂದಿನ ತಲೆಮಾರಿಗೆ ಕಟ್ಟಿಕೊಡಲು ಸಾಧ್ಯ ಆಗ್ತಿದೆಯಾ ಅನ್ನೋ ಪ್ರಶ್ನೆಯನ್ನ ನಾನು ಈಗ ತಮ್ಮೆದುರು ಇಡೋದಕ್ಕೆ ಇಷ್ಟಪಡ್ತೀನಿ. ದೇವನೂರು ಅಂತ ಹೆಸರು ತಗೊಂಡೆ. ಅವರ ಗಂಡಭೇರುಂಡ ಪಕ್ಷಿಯ ಕಥೆ ಒಂದು ಕ್ಷಣ ತಾವೆಲ್ಲ ನೆನಪು ಮಾಡ್ಕೊಂಡ್ಬಿಟ್ರೆ, ಎಲ್ಲರೂ ಓದಿದ್ದೀರಿ, ಒಂದು ಕ್ಷಣ ಎಳೆಯರಿದ್ರೆ ಆ ಕಥೆಯನ್ನು ಒಂದು ನಿಮಿಷದಲ್ಲಿ ಹೇಳ್ತೀನಿ. ನಾವು ಅದನ್ನು ನೆನಪಿಸ್ಕೊಳ್ಳೋದಾದ್ರೆ, ಗಂಡಭೇರುಂಡ ಪಕ್ಷಿ ಹೊಳೆ ದಡದಲ್ಲಿ ಕೂತಿತ್ತಂತೆ. ನೀರೊಳಗೆ ಒಂದು ಹಣ್ಣು ತೇಲಿ ಬಂತು. ಒಂದು ಬಾಯಿ ಅದನ್ನ ತಿಂತು, ಇನ್ನೊಂದು ಬಾಯಿಗೆ ಸಿಟ್ಟು ಬಂತು. ಅದು ಹೇಳ್ತು, ನೀನೇ ತಿಂದಿಯಲ್ಲ, ನನಗೂ ಬೇಕು. ಆಯ್ತು, ಬಂದ್ರೆ ನೀನು ತಿನ್ನು.
ತಡೆದುಕೊಳ್ಳುವ ಪುರುಸತ್ತು ಯಾರಿಗಿದೆ? ಒಂದು ಹಣ್ಣು ಬಂತು, ಅದು ಹುಳ ಕಚ್ಚಿತ್ತು, ವಿಷ ಆಗಿತ್ತು. ಈ ಕಡೆ ಬಾಯಿ ಈ ಕಡೆ ತಿಂತಲ್ಲ, ಈ ಕಡೆ ಕಣ್ಣಿಂದ ನೋಡಿತ್ತಲ್ಲ, ಅದು ಹೇಳ್ತು ಈಗ ಬಂದಿರೋ ಹಣ್ಣನ್ನು ತಿನ್ನಬೇಡ, ಅದಕ್ಕೆ ವಿಷ ಇದೆ, ಅದಕ್ಕೆ ವಿಷ ಇದೆ, ತಿನ್ನಬೇಡ. ಅದು ಹೇಳ್ತಂತೆ ಇನ್ನೊಂದು ತಲೆ, ನೀನು ತಿನ್ನಬಹುದು, ನಾನು ತಿನ್ನಬಾರ್ದ? ತಿಂತು. ಗಂಡ ಬೇರುಂಡ ಪಕ್ಷಿ ವಿಲಿ ವಿಲಿ ಒದ್ದಾಡಿ ಸತ್ತೋಯ್ತು. ಈ ರೂಪಕ ಏನನ್ನು ಹೇಳುತ್ತೆ? ಈ ರೂಪಕ ಕೇವಲ ದಲಿತ ಚಿಂತನೆಯಲ್ಲಿ ಇರತಕ್ಕಂತಹ ಎಡಬಲ ವಾಗ್ವಾದಗಳನ್ನು ಮಾತ್ರ ಹೇಳೋದಿಲ್ಲ. ಅದು ಮಾತ್ರ ಹೇಳೋದಿಲ್ಲ. ಅದೇನು ಹೇಳುತ್ತೆ? ಗಂಡು ಹೆಣ್ಣಿನ ಯಾಜಮಾನಿಕೆಯ ಹೋರಾಟವನ್ನು ಹೇಳುತ್ತೆ. ಗಂಡಿನ ಮಾದರಿಯಲ್ಲೇ ಮುಂದುವರಿಯುವಂಥ ಹುಚ್ಚಾಟವನ್ನೂ ಹೇಳುತ್ತೆ. ತಿದ್ದಕ್ಕಾಗಿಲ್ಲ ಅಂದರೆ ಅನುಕರಣೆ ಮಾಡುವಂಥ ಮೂರ್ಖತನವನ್ನೂ ಹೇಳುತ್ತೆ. ಪ್ರಭುತ್ವ ಮತ್ತು ಪ್ರಜೆಗಳ ಮಧ್ಯದಲ್ಲಿ ನಡೀತಾ ಇರುವಂಥ ಸಂಘರ್ಷವನ್ನೂ ಹೇಳುತ್ತೆ. ಪಕ್ಷಗಳ ಮಧ್ಯದಲ್ಲಿ ನಡೀತಕ್ಕಂಥ ರಾಜಕಾರಣದ ಒಂದು ವಿಪರ್ಯಾಸವನ್ನೂ ಹೇಳುತ್ತೆ. ಏನೆಲ್ಲವನ್ನೂ ಹೇಳುತ್ತೆ. ಅದು ಏನೆಲ್ಲವನ್ನ ಹೇಳ್ತಾನೆ ಅದು ನಮ್ಮ ಕಾಲಿಗೆ, ನಮ್ಮ ಕಾಲಾವಧಿಗೇನೆ ಒಂದು ರೂಪಕವಾಗಿ ನಿಂತ್ಕೊಳ್ಳೋದಿದೆಯಲ್ಲ, ಬಹುಶಃ ಇಂತಹ ಚೈತನ್ಯವನ್ನ, ಇಂತಹ ತಾಕತ್ತನ್ನ ಕನ್ನಡ ಸಾಹಿತ್ಯ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿಕೊಳ್ಳಬೇಕಿದೆ ಅನ್ನೋದು ನನ್ನ ಅಲ್ಲ, ನಿಮ್ಮೆಲ್ಲರ ಅಭಿಪ್ರಾಯವು ಅಂತ ನಾನು ಅಂದ್ಕೊಳ್ತೀನಿ. ಹಾಗಿದ್ರೆ ಇದಾಗೇ ಇಲ್ವಾ? ಇವತ್ತು ಬರೆಯುವ ಯಾರ ಕವಿತೆಗಳಲ್ಲೂ ಯಾರ ಕತೆಗಳಲ್ಲೂ ಅಂತ ಶಕ್ತಿ ಇಲ್ವಾ? ಈಗಾಗಲೇ ಆ ಪ್ರಶ್ನೆ ಬಂತು. ಖಂಡಿತ ಇದೆ, ಖಂಡಿತ ಇದೆ. ಆದರೆ ನನಗೆ ಗೊತ್ತಿಲ್ಲ, ನಾನು ಅಡಿಗೆ ಮಾಡೋಳಾಗಿ ಹೇಳ್ತೀನಿ, ಯಾವುದೋ ಒಂದು ಹದ ಕಮ್ಮಿ ಇದೆ, ಯಾವುದೋ ಒಂದು ಹದ ಎಲ್ಲೋ ಕೊರತೆ ಇದೆ, ನನ್ನನ್ನು ಒಳಗೊಂಡ ಹಾಗೆ. ಇದು ನನ್ನ ಮುಂದಿನ ತಲೆಮಾರಿಗೆ ಕೊಡ್ತಾ ಇರುವಂಥ ಫರ್ಮಾನು ಖಂಡಿತ ಅಲ್ಲ. ಇದು ನನ್ನನ್ನೂ ಒಳಗೊಂಡ ಹಾಗೆ, ನನ್ನ ತಲೆಮಾರನ್ನೂ ಒಳಗೊಂಡ ಹಾಗೆ. ನಮಗೆ ಯಾಕೆ ಇದು ಸಾಧ್ಯ ಆಗುತ್ತಿಲ್ಲ, ಸಾಧ್ಯ ಆಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣಗಳೇನಾದರೂ ಇದಾವ ಅನ್ನುವಂಥ ಪ್ರಶ್ನೆಗಳನ್ನು ನಾನೀಗ ಎತ್ಕೊಳ್ಳೋದಕ್ಕೆ ಬಯಸ್ತೀನಿ. ನನಗೆ ಗೊತ್ತಿದೆ, ಹೊಸ ಹೊಸ ಸಿನಿಮಾಗಳು, ಹೊಸ ಹೊಸ ನಾಟಕಗಳು ಒಂದು ಕಾಲ ಇತ್ತು. ಮಲೆಗಳಲ್ಲಿ ಮದುಮಗಳು ಪ್ರದರ್ಶನಗೊಂಡಾಗ ಇಲ್ಲಿಂದ ಸತ್ತು ಬಿದ್ದು ಬೆಂಗಳೂರಿಗೆ ಹೋದಂತಹ ನೆನಪುಗಳಿದ್ದಾವೆ. ಮನುಷ್ಯ ಜಾತಿ ತಾನೊಂದೇ ವಲಂ ಅಂದಾಗ ಎಲ್ಲಿಂದಲೂ ಓಡಿ ಬಂದ ನೆನಪುಗಳಿದ್ದಾವೆ. ಇವತ್ತಿನ ನಾಟಕಗಳಿಗೆ ನಾವೆಲ್ಲರೂ ಹೀಗೆ ಓಡಿ ಬರ್ತೀವಿ. ಯಾಕೆಂದರೆ ನಮಗೆ ಬೇಕಿರುವ ಏನೋ ಒಂದು ಅಲ್ಲಿ ಇರಬಹುದಾ, ಅಲ್ಲಿ ಸಿಕ್ಕೀತಾ, ಅಲ್ಲಿ ದಕ್ಕೀತಾ ಅನ್ನುವಂಥ ಒಂದು ದೊಡ್ಡ ಆಸೆ ನನ್ನಂಥ ಸಾವಿರ ಲಕ್ಷಾವಧಿ ಮನಸ್ಸುಗಳಲ್ಲಿ ಇವತ್ತಿಗೂ ಇದೆ. ಆದರೆ ವಿಲ್ಸನ್ ಕಟೀಲ್ ಅವರ ಪದ್ಯದಿಂದ ಹಿಡ್ಕೊಂಡು ಅರೀಫ್, ಅರುಣ್, ಯಾರನ್ನ ಹೆಸರುಗೊಂಡ್ರೂ ಕೂಡ ಆ ಕಡೆ ಇನ್ನೊಂದಿಷ್ಟು ಜನ ಉಳಿದೇ ಬಿಡ್ತಾರೆ ಅನ್ನೋ ಭಯದಲ್ಲಿ ಯಾರ ಹೆಸರನ್ನು ಎತ್ತಿಕೊಳ್ಳದೆ ನಾನು ಹೇಳಕ್ಕೆ ಹೊರಡೋದೇನು ಅಂದರೆ, ಖಂಡಿತ ಇವರೆಲ್ಲರ ಸಂವೇದನೆ ಕನ್ನಡವನ್ನು ಬಹಳ ಮಾರ್ಧವಗೊಳಿಸಿದೆ, ಹೆಚ್ಚು ಸಂವೇದನಾಶೀಲಗೊಳಿಸಿದೆ. ಆದರೂ ಕೂಡ ಇವತ್ತು ನಾವು ಬದುಕ್ತಿರೋ ಕಾಲ ಇದೆಯಲ್ಲ, ಅದು ಬಹಳ ಕಷ್ಟದ ಕಾಲ. ಎಷ್ಟು ಕಷ್ಟದ ಕಾಲ ಅಂದರೆ, ಸೃಜನಶೀಲತೆಗೆ ಇಂತಹ ಬಿಕ್ಕಟ್ಟುಗಳು ಚರಿತ್ರೆಯಲ್ಲಿ ಎದುರಾಗಿತ್ತಂತೆ, ಆದರೆ ಅದನ್ನು ಮೀರಿದವರಿದ್ದಾರೆ, ನಾವು ಅದನ್ನು ಕೇಳಿಸ್ಕೊಳ್ತೀವಿ. ನಮ್ಮ ಕಾಲಾವಧಿಯಲ್ಲಿ, ನಮ್ಮ ದೇಶ ಕಾಲದಲ್ಲಿ ಇಂತಹ ಬಿಕ್ಕಟ್ಟುಗಳಿದ್ದುವಾ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳ್ಕೋಬೇಕಾಗಿದೆ. ಒಂದು ಕಡೆ ವಿಮರ್ಶಕರು, ಅಥವಾ ಎಲ್ಲ ವಿಮರ್ಶಕರು ಅಂತಲ್ಲ, ಇಡೀ ಒಂದು ವಿಮರ್ಶೆ ಏನು ಹೇಳುತ್ತೆ ಅಂದರೆ, ವೈಚಾರಿಕತೆಯ ಭಾರ, ಆಶಯದ ಭಾರ ಬೇಕಾಗಿಲ್ಲ ಕವಿತೆಗೆ, ಕಥೆಗೆ. ಅದು ಕಥೆಯಾಗಬೇಕು, ಅದು ಕವಿತೆಯಾಗಬೇಕು, ಅದು ನಾಟಕ ಆಗಬೇಕು. ಆದರೆ ಯಾವುದನ್ನು ನಾವು ಭಾಷಿಕ ಸತ್ವ ಅಂತ ಹೇಳ್ತೀವೋ, ಆ ಭಾಷಿಕ ಸತ್ವ ಚಿಂತನೆಯ ಸತ್ವ ಇಲ್ಲದೆ ರೂಪುಗೊಳ್ಳಲಿಕ್ಕೆ ಸಾಧ್ಯ ಇದೆಯಾ ಎಂದಾದರೂ, ಎಲ್ಲಾದರೂ? ಸಾಧ್ಯವೇ ಇಲ್ಲ ಅದು. ಆದರೂ ನಾವು ಅದನ್ನು ಹಾಗೆ ಮಾತಾಡ್ತೀವಿ. ನನ್ನ ಕಾಲ, ನನ್ನ ದೇಶ, ನನ್ನ ಮಣ್ಣಿನಲ್ಲಿ ರೂಪುಗೊಳ್ಳುವಂಥ ಸಂವೇದನೆ ಇದೆಯಲ್ಲ, ಅದನ್ನು ನಾನು ಹೇಗೆ ಹಿಡಿತೀನಿ ಅನ್ನೋದೇ ನಮ್ಮ ಇವತ್ತಿನ ಬಹಳ ಮುಖ್ಯ ಪ್ರಶ್ನೆಯಾಗಬೇಕು. ರವೀಂದ್ರನಾಥ್ ಠಾಗೋರ್ ಅವರ ಒಂದು ಪುಟ್ಟ ಪದ್ಯ ಇದೆ ನೋಡಿ. ರಾತ್ರಿ ಬಲು ಮುತುವರ್ಜಿಯಿಂದ ಹೂಗಳನ್ನು ಅರಳಿಸಿತು, ಅಭಿನಂದನೆಗಳು ಮಾತ್ರ ಮುಂಜಾವಿಗೆ ಸಂದವು. ಈ ಚಿಂತನೆ ಇಲ್ಲದೆ ಆ ಭಾಷೆ ಎಲ್ಲಿರುತ್ತೆ?
ಮಂಟೋನ ಕಥೆಗಳಲ್ಲಿ ತೋಬಾ ತೇಗ್ ಸಿಂಗ್ ಅವನು ಹೆಂಗೆ ರೂಪುಗೊಳ್ತಾನೆ ಅಂದರೆ ಆ ಚಿಂತನೆ ಇಲ್ಲದೆ ಹೆಂಗೆ ರೂಪುಗೊಳ್ತಾನೆ. ಗುಲ್ಜಾರ್ ಪದ್ಯ ಇದೆಯಲ್ಲ, ಅಲ್ಲಿ ಮಕ್ಕಳೆಲ್ಲ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ಸತ್ತು ಹೋದ ಮರುದಿನ ಪೇಪರಲ್ಲಿ ಒಂದು ಪುಟ್ಟ ಪದ್ಯ ಬಂದಿತ್ತು. ಗುಲ್ಜಾರ್ ಬರೆದಿದ್ರು, ನಾನು ಹೂಗಳ ಶವಯಾತ್ರೆಯಲ್ಲಿ ಹೂಗಳನ್ನು ಕಂಡಿದ್ದೆ, ಆದರೆ ನಿನ್ನೆ ಹೂಗಳ ಶವಯಾತ್ರೆಯನ್ನು ಕಂಡೆ. ಈ ಚಿಂತನೆ ಇಲ್ಲದೆ ಭಾಷೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಭಾಷಿಕವಾಗಿ ಗಟ್ಟಿಯಾಗಬೇಕು ಅಂದರೆ ಚಿಂತನೆಯಿಂದ ಗಟ್ಟಿಯಾಗಬೇಕು. ಚಿಂತನೆಯನ್ನ ಇಡೀ ಸಮುದಾಯವನ್ನ ನನ್ನದು ಅಂತ ಸ್ವೀಕಾರ ಮಾಡಿಕೊಂಡಾಗ ಮಾತ್ರ ಸಾಮುದಾಯಿಕವಾದಂತಹ ಒಂದು ಧ್ವನಿಯನ್ನು ನಾನು ಕೊಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ನನಗೆ ಈ ಹೊತ್ತಿನಲ್ಲಿ ರಮೇಶ್ ಅರೋಲಿಯ ಒಂದು ಪುಟ್ಟ ಪದ್ಯ ನೆನಪಾಗ್ತಿದೆ. ಆ ಪದ್ಯದ ಸಾಲು, ಪದ್ಯ ಅಲ್ಲ, ಆ ಸಾಲು ಹೀಗಿದೆ: ಬದುಕಲಾರೆನು ಹೀಗೆ ಗಲಭೆಯಲ್ಲಿ ಸೋರಿದ ನೆತ್ತರಿನ ಮೇಲೆ ನೊಣ ಕೂತ ಹಾಗೆ. ಗಲಭೆಯಲ್ಲಿ ಸೋರಿದ ನೆತ್ತರಿನ ಮೇಲೆ ನೊಣ ಕೂತ ಹಾಗೆ ಬದುಕಲಾರೆನು ಹೀಗೆ ಅನ್ನೋದಿದೆಯಲ್ಲ, ಇದು ನಮ್ಮ ಧ್ವನಿ ಅನ್ನೋದನ್ನು ನಾವು ಗಮನಿಸ್ಕೊಂಡ್ರೆ, ಆತ್ಮೀಯರೇ, ನಾವು ಬದುಕ್ತಿರೋ ಈ ಕಾಲದಲ್ಲಿ ಸೃಜನಶೀಲತೆ ಅನ್ನೋದಿದೆಯಲ್ಲ, ಅದು ಬಹಳ ವ್ಯಾಪಾರದ ಸರಕು ಆಗಿದೆ. ನಮಗೆ ಬೇಕೋ ಬೇಡವೋ ಅದು ಆಗಿದೆ. ನೀವು ನೆನಪು ಮಾಡ್ಕೊಳ್ಳಿ, ಎಂತೆಂಥ ಸಿನಿಮಾಗಳು ಬಂದವು, ಎಂತೆಂಥ ನಾಟಕಗಳು ಬಂದವು, ಎಂತೆಂಥ ಫೈಲ್ಗಳು ಬಂದವು. ಈ ಚುನಾವಣೆ ಬಂದ ತಕ್ಷಣ ಎಂತೆಂಥ ಸಿನಿಮಾಗಳು ಬರ್ತವೆ. ಸಿನಿಮಾ ಅಂದರೆ ಏನಾಗಿದೆ, ನಾಟಕ ಅಂದರೆ ಏನಾಗಿದೆ, ಬರವಣಿಗೆ ಅಂದರೆ ಏನಾಗಿದೆ. ನನ್ನೊಂದು ಸಣ್ಣ ಅನುಭವ ಹೇಳ್ತೀನಿ. ನಾನು ದೊಡ್ಡದಾಗಿ ಕೆಲಸ ಮಾಡಿದವಳಲ್ಲ, ಒಂದು ಸಣ್ಣ ಕಾಲೇಜ್ನಲ್ಲಿ ಕೆಲಸ ಮಾಡೋಳು. ಒಮ್ಮೆ NSS ಕ್ಯಾಂಪಿಗೆ ನಮ್ಮದೇ ಉತ್ತರ ಕರ್ನಾಟಕದ ಒಂದು ರಂಗತಂಡವನ್ನು, ಅವರನ್ನು ತುಂಬ ಕಾಲದಿಂದ ನಾವು ಕರೀತಾ ಇದ್ವಿ, ರಂಗತಂಡವನ್ನು ಕರೆದಿದ್ವಿ. ಕ್ಯಾಂಪಲ್ಲಿ ಹಾಡ್ತಾ ಇದ್ರು ಅವರು, ರಾತ್ರಿ ಕ್ಯಾಂಪ್ಗಳು ಹಾಡ್ತಾ ಇದ್ರು. ಏನು ನೋಡಿದ್ರು ತಾಯಿಯ ಬಗ್ಗೆ ಪದ್ಯ, ಗಂಡ ಹೆಂಡತಿಯ ಸಂಬಂಧದ ಬಗ್ಗೆ ಪದ್ಯ. ನನಗೆ ಸಾಕಾಗಿತ್ತು. ನಾನು ಕರೆದೆ, ಬನ್ನಿ ಇಲ್ಲಿ, ನೀವು ಹಿಂಗ್ಯಾಕೆ ಹಾಡ್ತಾ ಇದ್ದೀರಿ, ನೀವು ಆ ಕ್ರಾಂತಿ ಗೀತೆಗಳೆಲ್ಲ ಎಲ್ಲೋದ್ವು? ಓಹ್, ಆ ಕೆಸೆಟ್ ಬೇಕಾ ನಿಮಗೆ ಅಂದ್ರು ಅವರು. ಕೆಸೆಟ್ಗಳು ಬದಲಾಗಿದ್ದಾವೆ. ಮತ್ತು ಅವರು ನಗುತ್ತಾ ಬಹಳ ಸಲಿಗೆಯಿಂದ ಹೇಳಿದ್ದೇನು ಅಂದರೆ, ಮೇಡಮ್, ನಿಮ್ಮ ಕೆಸೆಟ್ಟಿಗೆ ಏರೋಪ್ಲೇನ್ ಹತ್ಸಕ್ಕಾಗಲ್ಲ ರೀ. ಅವ್ರು ಅದೇ ತಾನೇ ಬೇರೆ ದೇಶಕ್ಕೆ ಹೋಗಿ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಬಂದಿದ್ರು. ಹಾಗಾಗಿ ಅವರಿಗೆ ಯಾವ ಕೆಸೆಟ್ಟು, ಯಾವ ಹಾಡುಗಳು ನಮ್ಮನ್ನು ಅಲ್ಲಿವರೆಗೆ ಕರ್ಕೊಂಡು ಹೋಗಿದ್ದಾವೋ ಅದೇ ನಿಜವಾದ ಹಾಡು, ಅದನ್ನು ನಾವು ಹಾಡಬೇಕು ಅನ್ನೋದು ಅವರೊಳಗಿತ್ತು. ಯಾಕೆ ಈ ಘಟನೆಯನ್ನು ನಾನು ಹೇಳಿದೆ ಅಂದರೆ, ಸೃಜನಶೀಲತೆ ಪರ್ಚೇಸ್ ಆಗಿದೆ. ಬರೀ ಮಾಧ್ಯಮಗಳಲ್ಲ, ಸೃಜನಶೀಲತೆಯೂ ಮಾರಾಟವಾಗಿ ಹೋಗಿರ್ತಕ್ಕಂತಹ ಬಹಳ ದುರಂತದ ಕಾಲಘಟ್ಟದಲ್ಲಿ ನಾವೆಲ್ಲ ಇವತ್ತು ಇಲ್ಲಿ ಸೇರಿದ್ದೀವಿ ಅನ್ನೋದಿದೆ. ಭ್ರಷ್ಟತೆ, ಈ ಶಬ್ದ ಅಂತೂ ಮಾತಾಡೋದೇ ಬೇಡ. 1974ರಲ್ಲಿ ಕುವೆಂಪು ಅವರು ವಿಚಾರ ಕ್ರಾಂತಿಗೆ ಆಹ್ವಾನ ಅಂತ ಘಟಿಕೋತ್ಸವದಲ್ಲಿ ಭಾಷಣ ಮಾಡಿ, ಭ್ರಷ್ಟತೆ ಅನ್ನೋದು ವಿದ್ಯಾವಂತರನ್ನ ನಾಶ ಮಾಡತ್ತೆ, ಹುಷಾರಾಗಿರಿ ಅಂತ ಎಚ್ಚರಿಕೆ ಕೊಟ್ಟು 50 ವರ್ಷಗಳು ಮುಗಿದಿವೆ. ಈ 50 ವರ್ಷಗಳಲ್ಲಿ ನಾವು ಕಂಡಿದ್ದೇನು? ಈ 50 ವರ್ಷಗಳಲ್ಲಿ ನಾವು ನೋಡ್ತಿರೋದೇನು ಅಂತಂದ್ರೆ, ಭ್ರಷ್ಟಾಚಾರ ಅನ್ನೋದು ಸಹಜವಾಗಿದೆ. ಆರ್ಥಿಕ ಭ್ರಷ್ಟತೆಯ ಬಗ್ಗೆ ಎಲ್ಲೇ ಏನನ್ನೇ ಕೇಳಿಸ್ಕೊಳ್ಳಿ, ನಮಗೆ ಯಾರಿಗೂ ಕೂಡ ಆಶ್ಚರ್ಯ ಆಗೋದಿಲ್ಲ, ನಮಗೆ ಯಾರಿಗೂ ದುಃಖವೂ ಆಗೋದಿಲ್ಲ, ನಮಗೆ ಯಾರಿಗೂ ಇದೇನೂ ಅನಿಸೋದಿಲ್ಲ. ನಾವು ಕೇಳಬಹುದಾದದ್ದೇನು ಅಂದರೆ, ಎಷ್ಟು ರೇಟ್ ಆಯ್ತಂತೆ, ಎಷ್ಟು ತಗೊಂಡಂತೆ. ಯಾಕಂದರೆ ಅದು ರೇಟ್ ಹೆಚ್ಚಾದಷ್ಟು ಒಂದಿಷ್ಟು ಜುಮ್ ಅನಿಸ್ಬೋದು, ಅಷ್ಟೇ ಹೊರತು ಇಡೀ ಆರ್ಥಿಕ ಭ್ರಷ್ಟತೆಗೆ ಒಗ್ಗಿಕೊಂಡಿದ್ದೇವೆ. ನಾವು ಒಗ್ಗಿಕೊಂಡಿದ್ದೇವೆ. ಸಾಮಾಜಿಕ ಭ್ರಷ್ಟತೆ, ನನ್ನ ಜಾತಿ ಧರ್ಮ ಕುಲ ಗೋತ್ರಗಳೋ ಮತ್ತೊಂದೋ ಮಗದೊಂದೋ ಮತ್ತೊಂದೋ, ಅದರೊಟ್ಟಿಗೆ ಇರ್ತೀನಿ, ಅದರ ಒಳಗೇ ಬದುಕ್ತೀನಿ, ಅದರ ಒಳಗಡೆನೇ ಸುಖವಾಗಿರ್ತೀನಿ, ಅದು ಹೊರಗೆ ಕಾಣಬಾರದು ಅಷ್ಟೇ. ಅಲ್ಲಿಗೆ ಬಂದು ನಿಂತಿದ್ದೀವಿ. ಮೂರನೇದ್ದು ನೈತಿಕ ಭ್ರಷ್ಟತೆ. ಇದಂತೂ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಮಾತು ಸಾಯತ್ತೆ ಅಂತ ಅನಂತಮೂರ್ತಿಯವರು ಏನಾದರೂ ಹೇಳಿದ್ದಿದ್ರೆ, ಬಹುಶಃ ಇವತ್ತು ಅವರು ಈ ನೈತಿಕ ಭ್ರಷ್ಟತೆಯ ಬಗ್ಗೆ ಏನು ಹೇಳ್ತಿದ್ರೋ, ಅಂಥವರೆಲ್ಲ, ಲಂಕೇಶ್ರು ಏನು ಹೇಳ್ತಿದ್ರೋ, ತೇಜಸ್ವಿ ಏನು ಹೇಳ್ತಿದ್ರೋ ಕೇಳಬೇಕು ಅನಿಸತ್ತೆ ನಮಗೆ. ಕೆಲ ವರ್ಷಗಳ ಹಿಂದೆ ನಾನು ಕ್ಲಾಸಲ್ಲಿ ಮಕ್ಕಳಿಗೆ ಚೇಷ್ಟೆ ಮಾಡ್ತಿದ್ದೆ.
ನೋಡಿ, ಸೈನ್ಸ್ ವಿದ್ಯಾರ್ಥಿಗಳಿಗೆ ನೀವು ಸೈನ್ಸಲ್ಲಿ ಏನು ಕಂಡು ಹಿಡಿದ್ರು ಸುಮ್ಮನೆ ಕಂಡ್ರಪ್ಪ, ನಾವು ಎದುರಿಗೆ ಬಂದ ತಕ್ಷಣ ನಾವು ಒಳ್ಳೆಯವರೋ ಕೆಟ್ಟವರೋ ಅಂತ ಒಂದು ಸಿಗ್ನಲ್ ಬರಬೇಕು. ಅಂಥದ್ದನ್ನು ನೀವು ಕಂಡು ಹಿಡಿದ ದಿನ ಒಳ್ಳೆಯದು ಅಂತ ಇಷ್ಟು ದಿನ ಸುಮ್ಮನೆ ಮಕ್ಕಳ ಹತ್ರ ಹರಟೆ ಹೊಡಿತಿದ್ದೆ. ಆದರೆ ಈಗ ಅನಿಸುತ್ತೆ ಎಷ್ಟು ಅಪಾಯಕಾರಿ ಅದು. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಂದು ಒಳ್ಳೆಯತನ ಕೆಟ್ಟತನಕ್ಕೂ ಕೂಡ ಚೌಕಗಳನ್ನು ಮಾಡಿ ಅದು ನಿರ್ಧಾರವನ್ನು ನಿರ್ದಿಷ್ಟತೆಯನ್ನು ಕೊಟ್ಟು ಬಿಡಬಹುದು. ಗ್ರೀನ್ ಲೈಟ್ ಬರುತ್ತೋ ರೆಡ್ ಲೈಟ್ ಬರುತ್ತೋ ಗೊತ್ತಾಗದೇ ಇರುವಂಥ ಸ್ಥಿತಿಯ ಒಳಗಡೆ ಅದು 1984 ಬಗ್ಗೆ ಜಾರ್ಜ್ ಆರ್ವೆಲ್ ಬರೆದಿರೋ ಕಾದಂಬರಿಯನ್ನು ನೀವೆಲ್ಲ ನೆನಪಿಸ್ಕೊಂಡ್ಬಿಟ್ರೆ ಅಂಥ ಸ್ಥಿತಿಯ ಒಳಗಡೆ ನಾವಿವತ್ತು ಬದುಕ್ತಾ ಇದ್ದೀವಿ ಅನ್ನೋದನ್ನು ನೋಡಿದರೆ ಒಳ್ಳೆತನವನ್ನು ಹೆಂಗೆ ಗುರ್ತು ಹಚ್ಚೋದು? ಅದನ್ನು ಅಳಿಯೋ ಮಾನದಂಡ ಯಾವುದು? ಅದನ್ನು ಅಳಿಯೋ ಕಂಪನಾಂಕ ಯಾವುದು? ಅಥವಾ ಒಬ್ಬ ಅತ್ಯುತ್ತಮ ಸೃಜನಶೀಲನಾದವನು ಒಳ್ಳೆಯವನಾಗಿ ಇರಬೇಕಾ, ಒಳ್ಳೆಯವಳಾಗಿ ಇರಬೇಕಾ ಅಥವಾ ಬೇಡವಾ? ಇಷ್ಟಕ್ಕೂ ಒಳ್ಳೆಯವರು, ಒಳ್ಳೆಯವನು, ಒಳ್ಳೆಯವಳು ಅಂದರೆ ಏನು? ಅದನ್ನು ಗುರುತು ಮಾಡೋದು ಹೇಗೆ? ಇದು ನಮ್ಮೆದುರು ಇರ್ತಕ್ಕಂಥ ಬಹಳ ದೊಡ್ಡ ಪ್ರಶ್ನೆ ಅಂತ ನನಗನ್ನಿಸುತ್ತೆ. ನಾವೇನೋ ಬಸವಣ್ಣನನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳ್ತೀವಿ, ಆದರೆ ಬಸವಣ್ಣನಿಂದ ಏನನ್ನು ಕಲಿತಾ ಇದ್ದೀವಿ ನಾವು? ಏನು ಕಲ್ತೀವಿ? ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ ಅಂದವನವನು. ಒಬ್ಬ ನಾಯಕನಿಗೆ, ಬೇಡ ನಾಯಕನಿಗೆ ಅಷ್ಟೇ ಯಾಕೆ, ಒಬ್ಬ ಮನುಷ್ಯನಾಗುವವನಿಗೆ ಅಂತರಂಗ ಬಹಿರಂಗಗಳಲ್ಲಿ ಸಾಮರಸ್ಯಗಳು ಇರಬೇಕು ಅನ್ನೋದನ್ನು ಮತ್ತೆ ಮತ್ತೆ ವಚನಕಾರರು ಹೇಳಿದರು. ಆದರೆ ನಾವು ವಚನಕಾರರನ್ನು ಕೋಟ್ ಮಾಡ್ತೀವಿ, ನನ್ನನ್ನೂ ಒಳಗೊಂಡ ಹಾಗೆ ನಮ್ಮೊಳಗಡೆ ಅಂಥದ್ದೊಂದು ಕಂದಕ ಬೆಳೀತಾನೇ ಇದೆ, ಹೊಲಸು ನಾರ್ತಾನೇ ಇದೆ. ನಮ್ಮನ್ನು ನಾವು ಶುದ್ಧೀಕರಿಸುವ ಗಂಗೆ ಎಲ್ಲಿದೆ ಅನ್ನೋದನ್ನು ನಾವು ಹುಡುಕಿಕೊಳ್ಬೇಕಾದಂಥ ಅನಿವಾರ್ಯತೆಯೊಳಗೆ ಇದ್ದೀವಿ ಅಂತ ನನಗನ್ನಿಸುತ್ತೆ. ನೀವೆಲ್ಲ ಕೇಳಿಸ್ಕೊಂಡಿರಬಹುದಾದ ಬುದ್ಧ ಹೇಳಿದ ಬೆಲ್ಲದ ಕತೆ ಇದೆಯಲ್ಲ, ಬುದ್ಧನ ಬೆಲ್ಲದ ಕತೆ. ಒಬ್ಬ ತಾಯಿ ಒಂದು ಮಗುವನ್ನು ತಗೊಂಬಂದಿದ್ಲಂತೆ, ಇವನು ತುಂಬ ಬೆಲ್ಲ ತಿಂತಾನೆ. ಬುದ್ಧ ಹೇಳ್ತಾನೆ 15 ದಿನ ಬಿಟ್ಟು ಬಾರಮ್ಮ. 15 ದಿನದ ನಂತರ ಅದು ತುಂಬ ಕಷ್ಟದಿಂದ, ನಾನು ಆ ಕಥೆಯನ್ನು ವಿಸ್ತರಿಸಲಿಲ್ಲ, ಬರೇ ಅದರ ಜಿಸ್ಟ್ ಹೇಳಕ್ಕೆ ಹೊರಟೆ. 15 ದಿನದ ನಂತರ ಬಂದಾಗ ಬುದ್ಧ ಹೇಳಿದ್ನಂತೆ, ಮಗು ನೋಡಪ್ಪ, ಬೆಲ್ಲ ತಿನ್ನಬಾರದು, ಅದು ತುಂಬ ಕೆಟ್ಟದ್ದು. ಆ ತಾಯಿಗೆ ಬಹಳ ಸಿಟ್ಟು ಬಂತು. ಅವಳು ಹೇಳಿದ್ಲಂತೆ, ಇದೇ ಮಾತನ್ನು 15 ದಿನದ ಹಿಂದೆ ಹೇಳಿದರೆ ಏನಾಗ್ತಿತ್ತಪ್ಪ ನಿನಗೆ? ಬುದ್ಧ ಹೇಳಿದ್ನಂತೆ, ನಾನೇ ತುಂಬ ಬೆಲ್ಲ ತಿಂತಾ ಇದ್ದೆ ತಾಯಿ, ನಾನು ಬೆಲ್ಲ ತಿನ್ನೋದನ್ನು ನಿಲ್ಲಿಸದೆ ಆ ಮಗುವಿಗೆ ಬೆಲ್ಲ ತಿನ್ನಬೇಡ ಅಂತ ನಾನು ಹೆಂಗೆ ಹೇಳಲಿ? ಕಷ್ಟ ಇದು, ನಮಗಂತೂ ತುಂಬ ಕಷ್ಟ. ಬಹುಶಃ ನಾವು ಸೃಜನಶೀಲವಾಗಿ ಈ ಸಮಾಜವನ್ನು ಅಡ್ರೆಸ್ ಮಾಡ್ತೀವಿ ಅನ್ನುವವರು ಮತ್ತೆ ಮತ್ತೆ ನಮ್ಮ ಮನಸ್ಸನ್ನು ತೊಳೆದುಕೊಳ್ಳಬೇಕಾದ, ನಮ್ಮ ಭಾವನೆಗಳನ್ನು ತೊಳೆದುಕೊಳ್ಳಬೇಕಾದಂಥ ಅನಿವಾರ್ಯ ಸ್ಥಿತಿಯೊಳಗಡೆ ಇದ್ದೀವಿ ಅಂತ ನನ್ನನ್ನೂ ಒಳಗೊಂಡು ಬಹಳ ಗಟ್ಟಿಯಾಗಿ ಈ ಮಾತನ್ನು ನಿಮಗಲ್ಲ ನನಗೆ ಅಂತ ನಾನು ಅರ್ಪಿಸಿಕೊಂಡು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ, ನಾವಿವತ್ತು ಬದುಕ್ತಿರೋ ಕಾಲ ನಿಮ್ಗೆಲ್ರಿಗೂ ಗೊತ್ತಿದೆ, ಸಂವಿಧಾನ ಅಂತ ಇದ್ದೀವಿ. ಪ್ರಜಾಸತ್ತೀಯವಾದ ಸಾಂವಿಧಾನಿಕ ಮೌಲ್ಯಗಳು ಈಗಾಗಲೇ ಜಾಳುಗಟ್ಟಿ ಹೋಗಿವೆ, ಇಲ್ಲವಾಗಿವೆ. ಅಂಬೇಡ್ಕರ್ ಹೇಳಿದ್ರು, ನಾವು ಪ್ರಜಾಪ್ರಭುತ್ವದಲ್ಲಿ ಚುನಾವಣಾ ರಾಜಕಾರಣವನ್ನು ಹೇಗೆ ಅರ್ಥ ಮಾಡಿಕೊಂಡುವೋ ಅಷ್ಟು ಸುಲಭವಾಗಿ ಪ್ರಜಾಪ್ರಭುತ್ವವನ್ನು ಒಂದು ಸಂಸ್ಕೃತಿಯಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ಸೋಲ್ತಾ ಇದ್ದೀವಿ ಅಂತ ಅಂಬೇಡ್ಕರ್ ಹೇಳಿದ್ರು. ಈ ಮಾತನ್ನು ನಾವು ಅದನ್ನು ಕರೆ ಮಾಡಿದ್ದೀವಿ. ಬಹುಶಃ ಇವತ್ತು ನಡೀತಾ ಇರುವಂಥ ದಂಗೆಗಳಿದಾವಲ್ಲ ಸಮಾಜದಲ್ಲಿ, ಯಾಕೆ ನಡೀತಿದ್ದಾವೆ ಅವು? ಚಿಂತಕರೆಲ್ಲ ಹೇಳಿದ್ದಾರೆ ಯಾಕೆ ನಡೀತಿದ್ದಾವೆ ಅಂದರೆ, ಒಂದು ಆಯ್ಕೆಯ ಸರ್ವಾಧಿಕಾರವನ್ನು ಈ ದೇಶಕ್ಕೆ ತರಬೇಕು. ಆಯ್ಕೆಯ ಸರ್ವಾಧಿಕಾರವನ್ನು ತರಬೇಕು ಅಂತಂದರೆ ಅದಕ್ಕೆ ಕಾರಣ, ಅದನ್ನು ಏನು ಮಾಡಬೇಕು ಅಂತಂದರೆ, ನಾನು ಮತ್ತು ಅನ್ಯ ಅನ್ನುವಂತಹ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಬೇಕು. ಈ ಅನ್ಯವನ್ನು ಸೃಷ್ಟಿ ಮಾಡೋದಿದೆಯಲ್ಲ, ಇದನ್ನು ಮತ್ತೆ 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 ಹೇಳಬೇಕು. 1000 ನಾಲಿಗೆಯ ಆದಿಶೇಷನು ಸೋಲುವಷ್ಟು ರೀತಿಯಲ್ಲಿ ಅದನ್ನು ಹೇಳಬೇಕು. ಹೀಗೆ ಮರಳಿ ಹೇಳಿದಾಗ ಜನ ಅದನ್ನು ನಂಬುತ್ತಾ ಹೋಗ್ತಾರೆ. ಬಹುಶಃ ಈ ಸ್ಥಿತಿ ಇವತ್ತು ಎದುರಾಗಿದೆ. ಭಾಷೆ ಜಾಳಾಗಿದೆ, ಭಾಷೆ ಮಾರಾಟವಾಗಿದೆ. ಅದೇ ಭಾಷೆಯಲ್ಲೇ ಕೆಲಸ ಮಾಡಬೇಕಾದಂಥ ಸೃಜನಶೀಲನಿಗೆ ಭಾಷೆ ಇಲ್ಲದ ದಿಕ್ಕೆಟ್ಟಿನ ಸ್ಥಿತಿಯೊಂದು ನಿರ್ಮಾಣವಾಗಿದೆ. ಅವನು ಹೊಸ ಭಾಷೆಯನ್ನು ಕಟ್ಟಿಕೊಳ್ಳಬೇಕಾದಂತಹ ಸ್ಥಿತಿ ಇದೆ ಅನ್ನೋದನ್ನು ಇನ್ನೊಂದು ಎರಡೇ ಮಾತನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ.
ಇವತ್ತು ನಾವು ಸತ್ಯವನ್ನ ಸ್ವೀಕಾರ ಮಾಡುವ ಸ್ಥಿತಿಯೊಳಗಡೆ ಇಲ್ಲ. ಯಾರು ಹೇಳಿದ್ರೂ ಇಲ್ಲ. ಯಾವ ಮಟ್ಟದಲ್ಲಿ ಇದ್ದೀವಿ ಅಂತಂದ್ರೆ, ನಮ್ಮ ಮಕ್ಕಳೆಲ್ಲ, ನನ್ನ ಮುಂದಿನ ತಲೆಮಾರು, ನನ್ನ ಮಕ್ಕಳಿಗೆ ನಾನು ಹೇಳ್ತೀನಿ, ಊಟಕ್ಕೆ ತಾಟ ಹಚ್ಚಿದ ತಕ್ಷಣ ಮೊದಲು ಅದರ ಫೋಟೋ ತೆಗೆದು ಅಪ್ಲೋಡ್ ಮಾಡೋದು. ಪ್ರದರ್ಶನ ಪ್ರಿಯತೆ. ಉಣ್ಣೋದು ಎಷ್ಟು ಅದರಲ್ಲಿ, ಸ್ವೀಕರಿಸೋದು ಎಷ್ಟು ಅದರಲ್ಲಿ. ನಾನೀ ಪುಸ್ತಕ ಓದುತ್ತಿದ್ದೇನೆ, ಇಲ್ಲ ಕಣ್ರಪ್ಪ, ನಿಮಗಿಂತ ಬಹಳ ಮುಂಚೆನೆ, ನಮಗಿಂತ ಬಹಳ ಮುಂಚೆನೆ ಈ ಸಮುದಾಯಗಳು, ಜನಗಳು ಅದನ್ನು ಓದ್ಕೊಂಡೇ ಬಂದಿದ್ದಾರೆ. ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು. ಇದನ್ನು ನಾವೆಲ್ಲರೂ ನೆನಪಿಸ್ಕೊಳ್ಬೇಕಲ್ವಾ? ಯಾಕೆ ನಾವು ಹೀಗೆ ಮಾಡ್ತಿದ್ದೀವಿ? ಹಾಗಿದ್ರೆ ಇದು ಬರೀ ಇಷ್ಟಕ್ಕೇನೆ, ಒಂದು ಹುಡುಗಾಟಕ್ಕೇನೆ ನಿಂತು ಬಿಡತ್ತೆ ಅನ್ನೋದಾದ್ರೆ ನಾನು ಇಲ್ಲಿ ಅದನ್ನು ಪ್ರಸ್ತಾಪ ಮಾಡೋ ಅಗತ್ಯ ಇರಲಿಲ್ಲ. ಆದರೆ ಏನಾಗ್ತಿದೆ ಅಂದರೆ, ಸೃಜನಶೀಲ ಜಗತ್ತಿನಲ್ಲಿ ಅಪರಾಧಗಳು ನಡೀತಿದ್ದಾವೆ. ಎಂಥ ಅಪರಾಧ? ಉದಾಹರಣೆಗೆ, ನಾನು ಮಾಧವಿ ಅನ್ನುವಂಥ ಒಂದು ಕಾದಂಬರಿಯನ್ನು ಇಟ್ಕೊಂಡು ಏನೋ ಒಂದು ಬರದೆ ಅಂತ ಇಟ್ಕೊಳ್ಳಿ. ನಾನು ಒಂದು ಕವಿತೆ ಬರದೆ, ಮಾಧವಿಯ ಬಗ್ಗೆ ಒಂದು ಕವಿತೆ ಬರದೆ ನಾನು ಅಂತಂದರೆ, ನನಗೊಂದು ನೈತಿಕ ಜವಾಬ್ದಾರಿ ಇರಬೇಕು. ಮಾಧವಿ ಮಹಾಭಾರತದಲ್ಲಿ ಉಲ್ಲೇಖವಾಗುವ ಒಂದು ಉಪಕಥೆ. ಮಾಧವಿಯ ಬಗ್ಗೆ ಭೀಷ್ಮ ಸಹಾನಿ ಅವರು ಬರೆದಿದ್ದಾರೆ. ಮಾಧವಿಯ ಬಗ್ಗೆ ಅನುಪಮಾ ನಿರಂಜನ್ ಅವರು ಬರೆದಿದ್ದಾರೆ. ನಾನು ಅದೇನು ಹೇಳಲ್ಲ, ಮಾಧವಿಯನ್ನ ನಾನೇ ಹೇಳ್ತಾ ಇದ್ದೀನೇನೋ ಅಂತ ಹೇಳುವ ಸ್ಥಿತಿ ಇದೆಯಲ್ಲ, ಇದು ತಪ್ಪಲ್ವಾ ಅನ್ನುವಂಥ ಪ್ರಶ್ನೆ ನನ್ನನ್ನು ಗಾಢವಾಗಿ ಕಾಡ್ತಾ ಇದೆ. ಎರಡನೆಯದ್ದು, ನಾವು ಶಿಕ್ಷಣ ಕ್ಷೇತ್ರದಲ್ಲಿ PhDಗಳೆಲ್ಲ ನಕಲುಗಳಾಗಿದ್ದಾವೆ, ಕಟ್ ಆ್ಯಂಡ್ ಪೇಸ್ಟ್ ಆಗಿದ್ದಾವೆ ಅಂತೆಲ್ಲ ಹೇಳ್ತೀವಿ. ನಾನಿಲ್ಲಿ ಬಹಳ ದುಃಖದಿಂದ ಹೇಳ್ತೀನಿ, ಎಷ್ಟೋ ಪುಸ್ತಕಗಳು ಕಟ್ ಆ್ಯಂಡ್ ಪೇಸ್ಟ್ ಆಗಿ ಬಹಳ ದೊಡ್ಡ ಪ್ರಚಾರಗಳನ್ನು ಪಡ್ಕೊಂಡಿದ್ದಾವೆ. ಹೀಗೆ ಹೇಳೋದು ಕಷ್ಟ ಆಗಬಹುದು. ನಮ್ಮ ಊರಲ್ಲೊಂದು ಗಾದೆ, ಒಂದು ಕಥೆ ಇದೆ. ನನ್ನ ಅಪ್ಪ ತೀರ್ಕೊಂಡು 25 ದಿನ ಆಯಿತು. ನನ್ನ ಅಪ್ಪ ಒಂದು ಕತೆ ಹೇಳ್ತಿದ್ದ. ಆ ಕತೆ ಏನಿದೆ ಅಂದರೆ, ಒಬ್ಬ ಹೆಂಡತಿ, ಒಬ್ಬ ಕುಡುಕ ಗಂಡ ಇದ್ದಂತೆ. ಅವನಿಗೆ ತಿನ್ನಕ್ಕೆ ದಿನಾ ಮಟನ್ ಚಿಕನ್ ಬೇಕು. ದುಡಿಯೋನಲ್ಲ. ಈ ಹೆಂಡತಿಗೆ ತಂದು ಹಾಕಿ 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 ಸಾಕಾಗೋಗಿತ್ತು. ಕೊನೆಗೆ ಒಂದಿನ ಅವಳು ತಲೆ ಕೆಟ್ಟು ಒಂದು ನಾಯಿ ಮರಿಯನ್ನು ಅಡುಗೆ ಮಾಡಿದ್ಲು. ಆ ಮಗನಿಗೆ ಗೊತ್ತು. ಆ ಮಗ ಕೂತಿದ್ನಂತೆ. ಅಪ್ಪ ಮನೆಗೆ ಬಂದ. ಆ ಮಗ ಹೇಳಕ್ಕೆ ಶುರು ಮಾಡಿದ್ನಂತೆ, ಹೇಳಿದರೆ ಅವ್ವ ಸಾಯ್ತಾಳೆ, ಹೇಳದೇ ಇದ್ದರೆ ಅಪ್ಪ ನಾಯಿ ತಿಂತಾನೆ. ಬಹುಶಃ ಹೇಳಿದರೆ ಅವ್ವ ಸಾಯ್ತಾಳೆ, ಯಾಕಂದರೆ ಅಪ್ಪ ಅವ್ವನನ್ನು ಕೊಂದೇ ಹಾಕ್ತಾನೆ, ಅವಳನ್ನು ಬದುಕಕ್ಕೆ ಬಿಡಲ್ಲ. ಹೇಳದೇ ಇದ್ದರೆ ಅಪ್ಪ ನಾಯಿ ತಿಂತಾನೆ. ಬಹುಶಃ ಮಗುವಿನ ಧರ್ಮ ಸಂಕಟ ಇದೆಯಲ್ಲ, ಅದು ಈ ಕ್ಷಣದಲ್ಲಿ ನನ್ನ ಸಂಕಟವೂ ಹೌದು. ನಾನಿಲ್ಲಿ ಏನನ್ನಾದರೂ ಹೇಳಿದರೆ, ಇದು ಹೀಗೆ ನಡೀತಿದೆ ಅಂತ ಹೇಳಿದರೆ, ದೊಡ್ಡವರೆಲ್ಲ ಸುಮ್ಮನೆ ಇದ್ದಾರೆ, ಇವಳದೇನಪ್ಪ ಅಂತ ಅನಿಸುತ್ತೆ. ಇದು ನಿಜ ಕಣ್ರಪ್ಪ ಅಂತಂದರೆ ಅದಕ್ಕಿನ್ನು ಬೇರೆ ಬೇರೆ ಯಾವ್ಯಾವುದೋ ವ್ಯಾಖ್ಯಾನಗಳು ಬರ್ತವೆ. ಬಹಳ ಕಷ್ಟ ಅನ್ನಿಸ್ತಿದೆ ನನಗೆ. ಯಾಕೆ ಅಂದರೆ, ಹಿಂದೆ ಯಾರೋ ಬರೆದಿದ್ದಾರೆ, ಅದನ್ನು ನಾನು ಹೀಗೆ ಸ್ವೀಕಾರ ಮಾಡ್ತೀನಿ, ಅದನ್ನು ನನ್ನದನ್ನಾಗಿ ಮಾಡ್ಕೋತೀನಿ ಅನ್ನೋದಿದೆಯಲ್ಲ, ಅದು ಅಧಿಕ ಪ್ರಸಂಗವೂ ಆಗತ್ತೆ. ಸೃಜನಶೀಲ ಜಗತ್ತಿನಲ್ಲಿ ಇಂಥ ಅಧಿಕ ಪ್ರಸಂಗಗಳು ನಿಲ್ಲಲಿ ಮತ್ತು ಇವು ನಡೆಯದೇ ಇರಲಿ ಅಂತ ನಾನು ಖಂಡಿತವಾಗಿಯೂ ಪ್ರಾರ್ಥಿಸ್ಕೊಳ್ತೀನಿ. ಮತ್ತು ಈ ಇವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ರಾಜೇಂದ್ರ ಚೆನ್ನಿಯವರು ಬರೆದಿದ್ದಾರೆ. ಒಂದು ಕವಿತೆ ಬೇಕಾ ತಗೊಳ್ಳಿ, ಒಂದು ಕತೆ ಬೇಕಾ ತಗೊಳ್ಳಿ, ಎಷ್ಟು ಸಾಲು ನಮ್ಮನ್ನು ಒಳಗೊಂಡಾಗೆ ನಾವೆಲ್ಲ ಮಾಡಿದ್ದೀವಿ. ಅದನ್ನು ನಾವೆಲ್ಲ ಮಾಡ್ತಾ ಇರೋದೇ ಹಾಗೆ. ಯಾಕಂದರೆ ಪತ್ರಿಕೆಗಳು ಬರೀರಿ ಅಂದ ಮೇಲೆ ಅವರು ಶಬ್ದಗಳನ್ನು ಹೇಳ್ತಾರೆ, ಇಷ್ಟು ಶಬ್ದದ ಒಳಗೆ, ಸರಿ, ನಾವು ಅಷ್ಟರೊಳಗೇ ಬರೀಬೇಕು. ಇಂತಹ ಇವೆಂಟ್ ಮ್ಯಾನೇಜ್ಮೆಂಟ್ಗಳು ನಮ್ಮ ಸೃಷ್ಟಿಶೀಲತೆಯ ಮೇಲೆ ಮಾಡ್ತಿರೋ ದಾಳಿ ಯಾವುದು ಅನ್ನೋದನ್ನು ಕೂಡ ನಾವು ಗಮನಿಸ್ಕೊಳ್ಬೇಕು ಅಂತ. ಹಾಗಿದ್ರೆ ಕೊನೆ ಮಾತು, ಬಹಳ ಮಾತಾಡ್ತಿದ್ದೀನಿ, ಕೊನೆ ಮಾತು ಅದೇನು ಅಂದರೆ, ಸೃಜನಶೀಲತೆಗೆ ಶಕ್ತಿ ಇರೋದೆಲ್ಲಿ? ನನಗೆ 2017ರಲ್ಲಿ ತಮಿಳ್ನಾಡಿನಲ್ಲಿ ನಡೆದಂಥ ಒಂದು ಘಟನೆಯನ್ನು ನಿಮಗೆಲ್ಲರಿಗೂ ಗೊತ್ತಿದೆ, ನಾನು ಅದನ್ನು ನೆನಪಿಸ್ತೀನಿ. ಆ ಘಟನೆ ಏನು ಅಂದರೆ, ತಮಿಳ್ನಾಡಿನ ಒಬ್ಬ ಚಿತ್ರಕಲಾವಿದ, ವ್ಯಂಗ್ಯ ಚಿತ್ರಕಾರ ಜೆ ಬಾಲಕೃಷ್ಣ, ಬಾಲ ಅಂತ ಕರೀತಾ ಇದ್ರಲ್ಲ, 2017ರಲ್ಲಿ ನಡೆದಂಥ ನವೆಂಬರ್ ತಿಂಗಳಲ್ಲಿ ನಡೆದಂಥ ಘಟನೆ ಇದು. ಅಲ್ಲಿ ಒಂದು ಘಟನೆ ನಡೀತದೆ. ತಮಿಳ್ನಾಡಿನಲ್ಲಿ ಇಸಾಕಿ ಮುತ್ತು ಅನ್ನುವಂಥ ಒಬ್ಬ ಕೂಲಿ ಕಾರ್ಮಿಕನ ಸಂಸಾರ ಇರ್ತದೆ. ಅವನು ಎಷ್ಟು ಸಾಲ ಮಾಡಿರ್ತಾನೆ ಅಂದರೆ ಸಾಲ ತೀರ್ಸಕ್ಕೇ ಆಗೋದಿಲ್ಲ. ಕಡೆಗೊಮ್ಮೆ ಅವನು ತಾನು ಸಾಯಲಾರದೇನೆ
ಒಂದು ಪ್ರತಿಭಟನೆಯನ್ನು ತೋರಿಸೋ ಸಲುವಾಗಿ ಅಲ್ಲಿಯ ಜಿಲ್ಲಾಧಿಕಾರಿ ತಿರುನಲ್ವೇಲಿಯ ಜಿಲ್ಲಾಧಿ ಕಚೇರಿಯ ಎದುರುಗಡೆ ಬೆಂಕಿ ಹಚ್ಕೊಂಡು ಆ ಕುಟುಂಬ ಬೆಂಕಿ ಹಚ್ಕೊಳ್ಳುತ್ತೆ. ಬೆಂಕಿ ಹಚ್ಕೊಳ್ಳುವಾಗ ಯಾರಾದರೂ ತಡೀಬಹುದು ಅಂತ ಅನ್ನಿಸ್ತಿತ್ತೋ ಏನೋ ಗೊತ್ತಿಲ್ಲ, ಆದರೆ ಆ ಬೆಂಕಿಯೊಳಗೆ ಎಳೆಯ ಮಗು ಒಂದು ಸುಟ್ಟು ಸತ್ತು ಹೋಗ್ಬಿಡತ್ತೆ. ಅವನ ಮಗು. DC ಆಫೀಸ್ ಆಗಲಿ ಇಡೀ ಸರ್ಕಾರವಾಗಲಿ ಮೌನವಾಗಿರುತ್ತದೆ, ಯಾವ ಸಾಂತ್ವನವನ್ನೂ ಹೇಳೋದಿಲ್ಲ. ಇದರಿಂದ ಸಿಟ್ಟಿಗೆದ್ದಂತಹ ರೋಸಿ ಹೋದಂತಹ ಬಾಲ ಅನ್ನುವ ವ್ಯಂಗ್ಯ ಚಿತ್ರಕಾರರು ಮಾರನೇ ದಿನ ಎರಡು ದಿನ ಬಿಟ್ಟು ಒಂದು ವ್ಯಂಗ್ಯ ಚಿತ್ರವನ್ನು ಪ್ರಕಟ ಮಾಡ್ತಾರೆ. ಅದು ಹೇಗಿತ್ತು ಅಂದರೆ, DC, ಪೊಲೀಸ್ ಅಧಿಕಾರಿ ಎಲ್ಲರೂ ನಿಂತಿದ್ದಾರೆ. ಅವರ ಮೈ ಮೇಲೆ ನೋಟ್ಗಳನ್ನು ಬಿಟ್ಟು ಬೇರೆ ಏನೂ ಇಲ್ಲ, ಅವರು ಬತ್ತಲೇ ಇದ್ದಾರೆ, ನೋಟಿನಿಂದ ಮೈಯನ್ನು ಮುಚ್ಕೊಂಡಿದ್ದಾರೆ. ಅಲ್ಲಿ ಆ ಮಗು ಸುಟ್ಟು ಹೋಗ್ತಾ ಇದೆ. ಈ ಚಿತ್ರದವನ್ನು ವಿರೋಧಿಸಿಕೊಂಡು ತಮಿಳುನಾಡು ಸರ್ಕಾರ ವಾರಂಟ್ ತರುತ್ತೆ, ಆ ಕಲಾವಿದನನ್ನು ಬಂಧಿಸುತ್ತೆ. ಆದರೆ ಚೆನ್ನೈನ ಪ್ರೆಸ್ ಕ್ಲಬ್ ಆ ಇಡೀ ಚಿತ್ರವನ್ನು ದೊಡ್ಡ ಪೋಸ್ಟರ್ ಮಾಡಿಕೊಂಡು ತನ್ನ ಪ್ರೆಸ್ ಕ್ಲಬ್ಬಿನ ಮೇಲ್ಛಾವಣಿಯಲ್ಲಿ ಅದನ್ನು ಪ್ರಕಟ ಮಾಡಿ ವಿರೋಧವನ್ನು ವ್ಯಕ್ತಪಡುತ್ತೆ. ಇದರಿಂದಾಗಿ ಸರ್ಕಾರ ಸೋಲಬೇಕಾಗತ್ತೆ. ಬಹುಶಃ ಸೃಜನಶೀಲತೆಯ ಗೆಲುವು ಇರೋದು ಇಂಥ ಕಾಲದಲ್ಲಿ ಈ ರೀತಿಯಲ್ಲಿ ಅಂತ ಹೇಳೋದಕ್ಕೆ ನನಗೆ ಇಷ್ಟ ಅಂತ ಅನ್ನಿಸ್ತಿದೆ. ಆದರೆ ನಾವಿದ್ದೇವೆ ನೋಡಿ, ಸವಣೂರಿನ ತಲೆ ಮೇಲೆ ಮಲ ಸುರಿದುಕೊಂಡ ಘಟನೆ. ಈಗೇನೋ ಮಾತು ಬಂದಾಗ ನನಗದು ನೆನಪಾಯಿತು. ಸವಣೂರು ನಾನು ಕೆಲಸ ಮಾಡಿದ ಊರು. ಅಲ್ಲಿ ಮಂಜುನಾಥ್ ಅನ್ನುವಂಥ ಒಬ್ಬ ಪೌರ ಕಾರ್ಮಿಕ ಮತ್ತು ಅವನ ಕುಟುಂಬ ತನ್ನ ಮನೆಗೆ ಒಂದು ಅಧಿಕೃತವಾದ ಕಂದಾಯ ಪಟ್ಟಿಯನ್ನು ಸರ್ಕಾರ ಕೊಡ್ತೀನಿ ಅಂತ ಹೇಳಿ ಕೊಟ್ಟೇ ಇಲ್ಲ ಅನ್ನೋ ಕಾರಣಕ್ಕಾಗಿ ಬಸ್ ಸ್ಟ್ಯಾಂಡ್ನಲ್ಲಿ ಅವನ ಕುಟುಂಬದ 3-4 ಸದಸ್ಯರು ತಲೆ ಮೇಲೆ ಮಲ ಸುರಿದುಕೊಂಡು ಪ್ರತಿಭಟನೆ ಮಾಡ್ತಾರೆ. ಬಹುಶಃ ಒಂದು 20 ವರ್ಷ ಆಗಿರಬೇಕು. ಕೆಲ ಕಾಲ ಕರ್ನಾಟಕ ಕಂಪಿಸುತ್ತೆ, ಕೆಲ ದಿನ ಚರ್ಚೆ ಆಗತ್ತೆ. ಆಮೇಲೆ ನೋಡಿ, ಅದೆಲ್ಲವೂ ವಿಸ್ಮೃತಿಗೆ ಸಂದು ಹೋಯಿತು. ಆ ಎಲ್ಲವೂ ಮರೆತೇ ಹೋಯಿತು. ಆ ಮೂಲಕ ಆ ಪ್ರಶ್ನೆ ಇದೆಯಲ್ಲ, ಕರ್ನಾಟಕದ ಸೃಜನಶೀಲತೆಗೆ ಇರುವಂತಹ ಬಿಕ್ಕಟ್ಟು ಏನು ಅನ್ನುವಂಥ ಪ್ರಶ್ನೆಯನ್ನು ನಾವಿವತ್ತು ಕೇಳಿಕೊಳ್ಳಬೇಕಾಗಿದೆ ಅಂತ ಅನ್ನಿಸ್ತಾ ಇದೆ. ಬಹುಶಃ ಉತ್ತರ ಕರ್ನಾಟಕ ಜಾತ್ರೆಗಳ ಕಾಲ, ಜಾತ್ರೆ ನಡೀತಾ ಇದೆ, ತುಂಬ ಚೆನ್ನಾಗಿ ನಡೆಯುತ್ತೆ. ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ ಪ್ರವಚನ ಮಾಡ್ತಾರೆ. ಆದರೆ ಅದೇ ಜಾತ್ರೆಯ ಅದೇ ಊರುಗಳಲ್ಲೇನೆ ಒಂದು ಮಗು ದೇವಸ್ಥಾನ ಪ್ರವೇಶ ಮಾಡಿದ್ದಕ್ಕೆ ದೇವಸ್ಥಾನ ಶುದ್ಧ ಮಾಡಬೇಕಾಗತ್ತೆ, ಇನ್ನೇನೋ ಮಾಡಬೇಕಾಗತ್ತೆ. ಇಂಥ ಸ್ಥಿತಿಯೊಳಗೆ ಸೃಜನಶೀಲತೆಯ ಎದುರಿಗಿರ್ತಕ್ಕಂತಹ ಸವಾಲುಗಳು ಏನು ಮತ್ತು ಅದನ್ನು ಹೊರೋದಕ್ಕೆ ನಾವೆಲ್ಲರೂ ಎಷ್ಟರ ಮಟ್ಟಿಗೆ ಸಿದ್ಧರಾಗಿದ್ದೇವೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಕೊನೆಯಲ್ಲಿ ಒಂದು ಮಾತು, ಸಾಹಿತ್ಯದ ಬಗ್ಗೆ ಮಾತಾಡೋಕ್ಕಿಂತ ಬರೆಯೋದು ಒಳ್ಳೆಯದಂತೆ. ಬಹುಶಃ ಈ ಮಾತನ್ನು ನನಗೆ ನಾನೇ ಹೇಳಿಕೊಂಡು ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ತಮಗೆಲ್ಲರಿಗೂ ಧನ್ಯವಾದ.